ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತಃ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಕಥಂ ನಿರ್ವೇದಮಾಪನ್ನಃ ಶುಕೋ ವೈಯಾಸಿಕಿ ಪುರಾ ಏತದಿಚ್ಛಾಮಿ ಕೌರವ್ಯ ಶ್ರೋತುಂ ಕೌತೂಹಲಂ ಹಿಮೇ. ಕಥಂ ನಿರ್ವೇದಮಾಪನ್ನ, ಶುಕಾಚಾರ್ಯರಿಗೆ ಹೇಗೆ ವೈರಾಗ್ಯ ಬಂತು ಅದನ್ನು ಕುರಿತು ಕೇಳಬೇಕು ಅಂತ ಇದ್ದೇನೆ. ಆಗ ಪ್ರಾಕೃತೇನ ಸ್ವವೃತ್ತೇನ ಚರಂತ ಮುಕುತೋ ಭಯಂ ಅಧ್ಯಾಪ್ಯ ಕೃತ್ಸನಂ ಸ್ವಾಧ್ಯಾಯಂ ಅನ್ವಶಿಕ್ಷಯತ ಸ್ವಯಂ. ಶುಕಾಚಾರ್ಯರು ವಿರಕ್ತರಾಗಿದ್ದಕ್ಕೆ ವೇದವ್ಯಾಸರ ಉಪದೇಶವೇ ಕಾರಣ. ವೇದವ್ಯಾಸರು ಏನು ಉಪದೇಶ ಮಾಡಿದ್ರು ಅದನ್ನು ಹೇಳ್ತಾ ಇದ್ದಾರೆ. ಧರ್ಮಂ ಪುತ್ರ ನಿಷೇವಸ್ವ ಸುತೀಕ್ಷ್ಣೌ ಚ ಹಿಮಾತಪೌ ಕ್ಷುತ್ಪಿಪಾಸೆ ಚ ವಾಯುಂಚ ಜಯ ನಿತ್ಯಂ ಜಿತೇಂದ್ರಿಯ. ಮಗು, ಪುತ್ರ, ಧರ್ಮಂ ನಿಷೇವಸ್ವ, ಧರ್ಮವನ್ನು ಸೇವಿಸು. ತೀಕ್ಷ್ಣವಾದ ಹಿಮಾತಪವು, ಚಳಿ ಬಿಸಿಲುಗಳನ್ನು, ಕ್ಷುತ್ಪಿಪಾಸೆ ಹಸಿವೆ ನೀರೆಡುಕಗಳನ್ನು, ಗಾಳಿಯನ್ನ ಗೆಲ್ಲು. ಸತ್ಯಮಾರ್ಜವಮಕ್ರೋಧಂ ಅನಸೂಯಾಂ ದಮಂ ತಪಃ ಅಹಿಂಸಾಂ ಚಾನೃಶಂ ಚಂಚ ವಿಧಿವತ್ ಪರಿಪಾಲಯ. ಸಜ್ಜನರ ಹಿತವನ್ನು ಕಾಯಿ, ಆರ್ಜವಂ ನೇರವಾದ ನಡೆನುಡಿಯನ್ನು, ಅಕ್ರೋಧಂ ಹೊರಗಡೆಯ ಶತ್ರುಗಳಲ್ಲಿ ಕ್ಷಮೆಯನ್ನು, ಅನಸೂಯಾಂ ಹೊಟ್ಟೆ ಕಿಚ್ಚಿಲ್ಲದಿರುವಿಕೆಯನ್ನು, ಇಂದ್ರಿಯ ನಿಗ್ರಹವನ್ನು, ಯುಕ್ತಿಪೂರ್ವಕವಾಗಿ ವಿಚಾರ ಮಾಡುವುದನ್ನು, ಅಹಿಂಸೆಯನ್ನು, ಸಾಧುತ್ವವನ್ನು ರೂಢಿಸಿಕೋ. ಸತ್ಯೇ ತಿಷ್ಠರತೋ ಧರ್ಮೇ ಹಿತ್ವಾ ತರ್ವಮನಾರ್ಜವಂ ದೇವತಾತಿಥಿಶೇಷೇಣ ಯಾತ್ರಾಂ ಪ್ರಾಣಸ್ಯ ಪಾಲಯ. ನಮ್ಮ ಬದುಕು ದೇವತೆಗಳು ಕೊಟ್ಟಿದ್ದನ್ನ ಸಮರ್ಪಿಸುವ ಮೂಲಕ, ದೇವತೆಗಳು ಕೊಟ್ಟಿದ್ದನ್ನ ದೇವತೆಗಳಿಗೆ ಅರ್ಪಿಸಿ, ಇದು ನಿಮ್ಮ ದಯೆಯಿಂದ ಆಗಿದ್ದು ಅಂತ. ಅತಿಥಿಗಳು ಬಂದಾಗ ಅವರಿಗೆ ಊಟಕ್ಕೆ ಹಾಕಿ ಒಳ್ಳೆಯ ಮಾತುಗಳನ್ನು ಆಡಿ ಹಾಗೆ ಬದುಕು. ದೇವತಾ ಅತಿಥಿ ಶೇಷೇಣ, ಅವರು ತಿಂದ ಮೇಲೆ ನೀನು ಉಂಡು ಪ್ರಾಣಸ್ಯ ಯಾತ್ರಾಂ ಪಾಲಯ, ಪ್ರಾಣವನ್ನು ಸಾಗಿಸು. ಫೇನ ಪುತ್ರೋಪಮೇ ದೇಹೇ ಜೀವೇ ಶಕು ನಿವತ್ಸ್ಥಿತೆ ಅನಿತ್ಯೇ ಅಪ್ರಿಯ ಸಂವಾಸೆ ಕಥಂ ಸ್ವಪಿಷಿ ಪುತ್ರಕಾ. ಫೇನ ಪಾತ್ರೋಪಮೇ ದೇಹೆ, ನೊರೆಯಂತೆ ದೇಹ ಇದೆ, ಆ ನೊರೆಯಲ್ಲಿ ಜೀವ ಇದೆ. ನೊರೆ ಯಾವಾಗ ಬೇಕಾದ್ರೂ ಟಪ್ ಅನ್ನಬಹುದು. ಒಳಗಡೆ ಇರುವ ಜೀವ ಹಕ್ಕಿಯಂತೆ ಯಾವಾಗ ಬೇಕಾದರೂ ಹಾರಿ ಹೋಗಬಹುದು. ಅದರಿಂದಾಗಿ ಎಚ್ಚರದಿಂದ ಇರು, ದೇವರ ಬಗ್ಗೆ ಎಚ್ಚರ ಇರಲಿ ಅಂತ. ಅಪ್ರಮತ್ತೇಷು ಜಾಗ್ರತ್ಸು ನಿತ್ಯಯುಕ್ತೇಷು ಶತ್ರುಷು ಅಂತರಂ ಲಿಪ್ಸಮಾನೇಷು ಬಾಲಸ್ತುಂ ನಾವಬುಧ್ಯಸೇ. ಯಾವಾಗಲೂ ನಾವು ಮೈಮರೆತರೇನು,
ಶತ್ರುಗಳು ಎಚ್ಚರದಿಂದ ಇರ್ತಾರೆ. ಅದರಿಂದಾಗಿ ಮೈ ಮರೆಯೋದು ಸುಖಕ್ಕಾಗಿ ಅಲ್ಲ, ಎಚ್ಚರದಲ್ಲಿ ಇರೋದು ಸುಖಕ್ಕಾಗಿ. ಮೈ ಮರವೇ ಸುಖ ಅಂತ ಅಂದುಕೊಂಡವರು ತಾಮಸರು, ಸ್ವಲ್ಪ ರಾಜಸರು. ಎಲ್ಲವನ್ನ ಮರೀಲಿಕ್ಕೆ ಕುಡಿತೀವಿ ಅಂತಾರು. ನಾವು ಮೈ ಮರೆತು ಸುಖವಾಗಿರ್ಲಿಕ್ಕಾಗಲ್ಲ. ಯಾಕೆಂದ್ರೆ ನಮ್ಮನ್ನ ದ್ವೇಷಿಸುವವರು ಯಾವಾಗಲೂ ಎಚ್ಚರದಿಂದ ಇರ್ತಾರೆ, ಅವರು ಮೈ ಮರೆತಿರೋದಿಲ್ಲ. ಅದರಿಂದಾಗಿ ಏನು ಇದನ್ನ ನೇರವಾಗಿ ಅಭಿಧಮ್ಮ ಕೋಶ ಅದರಲ್ಲಿ ಎತ್ತುಬಿಟ್ಟಿದ್ದಾರೆ. ಅದರಲ್ಲಿ ಪಾಲಿ ಭಾಷೆಯ ಅದೊಂದು ನುಡಿ, ಕೋನುಹಾಸಃ ಕಿಮಾನಂದಃ ನಿತ್ಯಂ ಪಜ್ಜಲಿತೆ ಸತಿ. ಕೋನುಹಾಸಃ ಕ ಆನಂದಃ ನಿತ್ಯಂ ಪಜ್ಜಲಿತೆ ಸತಿ. ಅಂಧಕಾರೇಣ ಓನದ್ದಾಪ್ಪದೀಪನ್ನಗವೇ ಸಥ. ಕೋನುಹಾಸಃ ಅದನ್ನ ಸಂಸ್ಕೃತಕ್ಕೆ ಮಾಡಿದ್ರೆ ಕೋನುಹಾಸಃ ಕ ಆನಂದಃ ನಿತ್ಯಂ ಪ್ರಜ್ವಲಿತೆ ಸತಿ. ಅಂಧಕಾರೇಣ ಸನ್ನದ್ಧಾಃ ಪ್ರದೀಪನ್ ನಗವೇ ಸಥ ನಗವೇ ಶಥ. ಏನು ನಗು, ಏನು ಆನಂದ, ಹೊತ್ತು ಉರಿದು ಹೋಗ್ತಾ ಇದೆ ಇಲ್ಲಿ. ಏನು ಆನಂದ, ಏನು ನಗೆ. ಕತ್ತಲು ನಿಮ್ಮನ್ನ ಸುತ್ತಿದೆ, ದೀಪವನ್ನ ಮಾತ್ರ ಹುಡುಕುತ್ತಿಲ್ಲ. ಇದು ಬುದ್ಧನ ತ್ರಿಪಿಟಕಗಳಲ್ಲಿ ಒಂದಾದ ಧಮ್ಮಪಿಟಕದಲ್ಲಿರುವಂತಹ ಮಾತು. ಕೋನು ಹಾಸಃ ಕ ಆನಂದಃ ನಿಚ್ಚಂ ಪಜ್ಜಲಿತೆ ಸತಿ. ಅಂಧಕಾರೇಣ ಓನದ್ದಾಪ್ಪದೀಪನ್ನಗವೇ ಸಥ. ಹಾಗೆ ಇದರದ್ದೇ ಅವ್ರಿಗೆ ತೋರಿಸ್ಬೇಕು. ಅಂಬೇಡ್ಕರ್ ಬುದ್ಧ ಬಸವ ಅಂತಿರ್ತಾರಲ್ಲ, ತೋರಿಸ್ಬೇಕು ಅವ್ರಿಗೆ ಎಂತ ಸಾಮ್ಯಗಳಿದೆ ಗೊತ್ತಾ. ಅದಕ್ಕೆ ಅವರು ಆಮೇಲೆ ಒಂದೇ ಉತ್ತರ, ಬುದ್ಧ ಆದ್ಮೇಲೆ ಮಹಾಭಾರತ ಆಯ್ತು ಅಂದ್ಬಿಡ್ತಾರೆ ಅಷ್ಟೇ. ಬುದ್ಧ ಆದ್ಮೇಲೆ ಮಹಾಭಾರತ ಆಯ್ತು. ಇವತ್ತು ಬೌದ್ಧರ ಮಾತುಗಳಲ್ಲಿ ಮಹಾಭಾರತದ ಮಾತುಗಳ ಸಾಮ್ಯವನ್ನ 1000 ತೋರಿಸಬಹುದು. ನಿಮಗೆ ಒಂದು ತಮಾಷೆ ಹೇಳ್ತೇನೆ. ಮಹಾಭಾರತದ ಏನು ಸನ್ಯಾಸದ ಚಿಂತನೆಗಳಿದೆ ಅದರಂತೆಯೇ ಇದೆ. ಪ್ರಾಸಂಗಿಕವಾಗಿ ಒಂದು ಹೇಳ್ಬಿಡ್ತೇನೆ. ಸನ್ಯಾಸವನ್ನ ಹೇಗೆ ನಡೆಸಬೇಕು, ಸನ್ಯಾಸವನ್ನ ನಿರ್ವಹಣೆ ಮಾಡೋದು ಹೇಗೆ, ಹೌ ಟು ಮ್ಯಾನೇಜ್. ಯಾಕೆಂದ್ರೆ ಬುದ್ಧನ ಕಾಲದಲ್ಲಿ ಇವ್ರದಲ್ಲ, ಸಂಸ್ಥೆ ಆಗಿರಲಿಲ್ಲ. ಬುದ್ಧನ ಕಾಲದಲ್ಲಿ ಅದು ಸಂಸ್ಥೆಯಾಗಿ ಬದಲಾಯಿತು. ಇನ್ಸ್ಟಿಟ್ಯೂಷನಲೈಸ್ ಅಂತಾರಲ್ಲ, ಆ ತರಹ ಆಯಿತು. ಅದಕ್ಕಿಂತ ಮೊದಲು ಸನ್ಯಾಸಿ ಯಾವ ಇನ್ಸ್ಟಿಟ್ಯೂಷನ್ ನಲ್ಲೂ ಇರಲಿಲ್ಲ. ಅಥವಾ ವಿಹಾರ ಅನ್ನುವ ಒಂದು ಸಾಮೂಹಿಕ ಇನ್ಸ್ಟಿಟ್ಯೂಷನ್ ಆಗಿರಲಿಲ್ಲ. ಅಷ್ಟೊಂದು ಜನ ತಗೊಂಡ್ರೆ ಅವ್ರಿಗೆ ಹೊಟ್ಟೆಗೆ ಊಟಕ್ಕೆ ಇವನೇ ಹಾಕಬೇಕು. ಅದಕ್ಕೆ ಅವನೊಂದು ರೂಲ್ ಮಾಡಿಟ್ಟ. ಅದರಲ್ಲಿ ಪ್ರಶ್ನೋತ್ತರ ರೂಪದಲ್ಲಿದೆ. ಅಯಿ ಭಗವನ್, ಅಯಿ ಭಗವನ್ ಅನ್ನಲ್ಲ ಅವರು, ಅಯಿ ಭಂತೆ. ಭಂತೆ ಅಂದ್ರೆ ಭಗವನ್ ಅಂತ, ಪಾಲಿ ಭಾಷೆಯಲ್ಲಿ ಭಂತೆ ಅಂತಾರೆ. ಪಟಿಚ್ಚೆ ಕಿಂಕುತ್ತಮ್. ಒಂದು ಬಟ್ಟೆ ಬೇಕು ಅಂದ್ರೆ ಏನ್ ಮಾಡಬೇಕು? ವರ್ತಕರನ್ನ ಕೇಳು, ವರ್ತಕನೇ ಕೊಟ್ರೆ ಸ್ವೀಕರಿಸು. ಈಗಾಗಲೇ ನನ್ನ ಹತ್ರ ಒಂದು ಬಟ್ಟೆ ಇದೆ, 3 ಬಟ್ಟೆಗಿಂತ ಮೇಲೆ ಯಾವುದನ್ನು ಇಟ್ಕೊಳ್ಬೇಡಿ ಅಂತ ಬುದ್ಧ ಹೇಳಿದ್ದ. 3 ಬಟ್ಟೆ, ಒಂದು ಉಟ್ಕೊಳ್ಳಿಕ್ಕೆ, ಒಂದು ಹೊತ್ಕೊಳ್ಳಿಕ್ಕೆ, ಇನ್ನೊಂದು ಚೀವರ ಒಣಗಿ ಹಾಕಲಿಕ್ಕೆ. ಅದರಲ್ಲೇ ಉಟ್ಕೊಂಡು ಅದರಲ್ಲೇ ಸ್ನಾನ ಮಾಡೋದು. ಚೀವರ ಒಂದು ಪ್ರತ್ಯೇಕ ಇರುತ್ತೆ. 4 ದೊಡ್ಡ ದೊಡ್ಡ ಬಟ್ಟೆ, 3 ದೊಡ್ಡ ದೊಡ್ಡ ಬಟ್ಟೆ, ಒಂದು ಚಿಕ್ಕ ಬಟ್ಟೆ. ಇದನ್ನೇನ್ ಮಾಡ್ಲಿ?
ಹೇಳೋದು. ಏನ್ ಮಾಡ್ಲಿ, ಚೆನ್ನಾಗಿರೋದು ನಿನಗಿಟ್ಕೋ, ಸ್ವಲ್ಪ ಹರಿದು ಹೋಗಿದ್ದನ್ನ ನಿನ್ನ ಕೆಳಗಿನವ್ರು ಕೊಡು. ಅದು ಆಗಿಲ್ಲ, ಅತ್ಯಂತ ಜೀರ್ಣವಾಗಿರುತ್ತೆ, ಏನ್ ಮಾಡ್ಲಿ, ಪಾತ್ರೆ ಒರೆಸಿಕೋ, ನೆಲ ಒರೆಸು. ನೆಲ ಒರೆಸ್ಲಿಕ್ಕೂ ಆಗಲಿಲ್ಲ, ಎಂತ ಮಾಡೋದು, ಕಾಲು ಒರೆಸು ಮಾಡಿಕೊ. ಯಾಕೆ ಅಂದ್ರೆ ಮಿತವ್ಯಯ ಮುಖ್ಯ, ವಿಹಾರ ಸಾಗಬೇಕಲ್ಲ ಅಂತ ಒಂದು ಮಾತು ಬರುತ್ತೆ. ಅಂದ್ರೆ ಅಲ್ಲಿ ತನಕ ಇದು ಇನ್ಸ್ಟಿಟ್ಯೂಷನಲೈಸ್ ಆಗಿರಲಿಲ್ಲ ಸನ್ಯಾಸ ಅನ್ನೋದು. ಅವರು ವಿಹಾರ, ಅದರ ರೀಮೇಕ್ ಮಠ ಶಂಕರರದ್ದು. ಅದಾದ ಮೇಲೆ ಶ್ರೀ ವೈಷ್ಣವರದ್ದು. ನಾವು ಮಠೀಯ ವ್ಯವಸ್ಥೆಯಲ್ಲಿ ಚಿಕ್ಕವರು, ಜೂನಿಯರ್ಸ್. ನಾವು ಎಷ್ಟೋ ಕಡೆ ಜೂನಿಯರ್ಸ್, ಆದ್ರೆ ನಮ್ಮ ಇದು ಬೇರೆ. ಈ ಎರಡರ ಐಡಿಯಾ ಬರ್ತಾ ಇಲ್ಲ ನಮಗೆ. ಅದರಿಂದಾಗಿ ಇಲ್ಲಿರೋದು ಅವನು ಒಂದು ವಿಹಾರವನ್ನು ಕಟ್ಟಬೇಕಾಗಿದ್ದರಿಂದಾಗಿ ಹಾಗಾಯಿತು. ಅದರಿಂದಾಗಿ ಎಷ್ಟೋ ಸಾಮ್ಯಗಳು, ಎಷ್ಟೋ ವೈಷಮ್ಯಗಳು ನಮಗೆ ತೋರಿ ಬರುತ್ತೆ. ಇರ್ಲಿ, ಯಾಕೆ ಹೇಳಿದೆ ನಾನು ಅಂದ್ರೆ ಇದರದ್ದು ನೇರ ಅಪ್ರಮತ್ತೇಶು ಜಾಗ್ರೇತ್ಸು, ಅದು ಫೇನ ಪಾತ್ರೋಪಮೇ ದೇಹೆ ಜೀವೇ ಶಕುನಿವತ್ ಸ್ಥಿತೆ ಇತ್ಯಾದಿಗಳನ್ನ ಅವರು ಹೇಗೆ ನಿರೂಪಣೆ ಮಾಡಿದ್ದಾರೆ ಅನ್ನೋದನ್ನ ನಾನು ನಿಮ್ಮ ಮುಂದೆ ಇಟ್ಟೆ. ಐಹ ಲೌಕಿಕಮೀಹಂತೆ ಮಾಂಸಶೋಣಿತವರ್ಧಿತಂ ಪಾರಲೌಕಿಕ ಕಾರ್ಯೇಷು ಪ್ರಸುಪ್ತ ಭೃಶನಾಸ್ತಿಕಾ. ಈ ಲೋಕದಲ್ಲಿ ಇರೋದನ್ನು ಬಯಸುತ್ತಾರೆ, ಇಲ್ಲಿಯ ರಕ್ತ ಮಾಂಸಗಳನ್ನು ಬೆಳೆಸಿಕೊಳ್ಳಲು ಬಯಸುತ್ತಾರೆ. ಪರಲೋಕದ ಬಗ್ಗೆ ಪ್ರಸುಪ್ತಾ ಭೃಶನಾಸ್ತಿಕಾ, ಮಲಗಿದವರು ಬೇರೆ ಯಾರು ಅಲ್ಲ, ನಾಸ್ತಿಕರು. ನಾಸ್ತಿಕರು ಅಂದ್ರೆ ಮಲಗಿದವರು. ಇದನ್ನ ಭಾಗವತ ಏಕಾದಶ ಸ್ಕಂಧದಲ್ಲಿ ಹೇಳಿತ್ತು. ಶಯಾನ ನಪತಂತ್ಯಧಃ ಅಂತ, ಮಲಗಿರೋರು ಬೀಳೋದೇ ಇಲ್ಲ ಅಂತ. ಮಲಗಿರೋರು ಅಂದ್ರೆ ವೇದ ಓದ್ತಾ ಇರೋರು ಅಂತ ಅರ್ಥ ಅಂತಾರೆ ಆಚಾರ್ಯರು. ಮಲಗಿರೋರು ಅಂದ್ರೆ ವೇದ ಓದದವರು, ವೇದದ ಬಗ್ಗೆ ಗಾಢ ನಿದ್ರೆ, ದೇವರ ಬಗ್ಗೆ ಎಚ್ಚರವಿರೋದವರು, ಎದ್ದು ಕುಳಿತವರು ಅಲ್ಲದವರು ಅಂತ. ಹೀಗೆ ಧರ್ಮಾಯೇಭ್ಯಸೂಯಂತಿ ಬುದ್ಧಿ ಮೋಹಾನ್ವಿತಾ ನರಾಹ. ಇನ್ನು ಇದು ಬಿಡಿಬಿಡಿಯಾದ ಸುಭಾಷಿತಗಳೇ ಇವೆ ಎಲ್ಲವೂ. ಧರ್ಮದ ವಿಚಾರದಲ್ಲಿ ಅಸೂಯೆ ಪಡಬಾರದು. ಯಾಕೆ ಅಂದ್ರೆ ಅವರು ಒಂದು ದೊಡ್ಡ ಸ್ಥಾನದಲ್ಲಿರ್ತಾರೆ. ಅವರು ಅಸೂಯೆಯಿಂದ ದಾರಿ ತಪ್ಪಿದ್ರೆ ಅವರ ಜೊತೆಗಿರೋರು ಅಸೂಯೆಯಿಂದ ದಾರಿ ತಪ್ಪುತ್ತಾರೆ. ಏತು ತುಷ್ಟಾಸ್ಸು ನಿಯತಾಃ ಸತ್ಯಾಗಮ ಪರಾಯಣಾಃ. ಯಾರು ತೃಪ್ತರಿರ್ತಾರೆ, ನಿರಂತರ ಆಗಮ ಪರಾಯಣರು, ವೇದ ಪರಾಯಣರಿರ್ತಾರೆ, ಅವರು ಒಳ್ಳೆಯ ದಾರಿಯಲ್ಲಿ ಇರ್ತಾರೆ. ತಾನ್ ಉಪಾಸ್ವಚ ಪೃಚ್ಛಚ, ಅವರನ್ನು ಉಪಾಸನೆ ಮಾಡು, ಕೇಳು. ಉತ್ತರ ಬರಲಿಲ್ವಾ, ಮತ್ತೆ ಬೇರೆಯವ್ರನ್ನ ಕೇಳು. ನಿನಗೆ ಉತ್ತರ ಬರಲಿಲ್ಲ ಅಂತಂದ ಕೂಡಲೇ ಉತ್ತರವೇ ಇಲ್ಲ ಅಂತ ಅನ್ಕೊಳ್ಬೇಡ. ನೇರವಾಗಿ ಗ್ರಂಥವನ್ನು ನೋಡಿ ಇದಕ್ಕೆ ಉತ್ತರ ಇಲ್ಲ, ಉತ್ತರ ಇದೆ ಅಂತ ಚಿಂತನೆ ಮಾಡು. ಅದಕ್ಕಿಂತ ಮೊದಲು ಅಭ್ಯಾಸ ಮಾಡು. ಉಪಧಾರ್ಯ ಮತಂ ತೇತಾಂ ವೃದ್ಧಾನಾಂ ಧರ್ಮದರ್ಶಿನಾಂ ನಿಯಚ್ಛ ಪರಯಾ ಬುದ್ಧ್ಯ ಚಿತ್ತಮುತ್ಪಥಗಾಮಿಚ. ದಿನ್ನೆಡೆಗೆ ಸಾಗುವ ಬುದ್ಧಿಯನ್ನ ಸರಿಯಾದ ದಾರಿಯಲ್ಲಿ ಎಳಿ. ಇವತ್ತು ಮಾತ್ರ ಮುಖ್ಯ ಅಂತ ಹೇಳಿ ಕೆಲವ್ರಿಗಿರುತ್ತೆ. ಅದ್ಯಕಾಲಿಕಯಾ ಬುದ್ಧ್ಯ ದೂರೇಶ್ವ ಇತಿ ನಿಶ್ಚಯಾತ್ ಸರ್ವಭಕ್ಷಾ ನ ಪಶ್ಯಂತಿ ಕರ್ಮಭೂಮಿ ಮಚೇತನಾಹ. ಈ ಕರ್ಮಭೂಮಿಯ ಬಗೆಗೆ ಪ್ರಜ್ಞೆ ಇಲ್ಲದವರದ್ದೇನು ಅಂದ್ರೆ ಇವತ್ತು ಸುಖವಾಗಿರೋಣ, ನಾಳೆ ನೋಡೋಣ ಅಂತ. ಅದ್ಯಕಾಲಿಕಯಾ ಬುದ್ಧ್ಯ ಶ್ವಃ ದೂರೇ ಇತಿ ನಿಶ್ಚಯಾತ್ ಸರ್ವಭಕ್ಷಾ ಭವಿಷ್ಯಂತಿ. ಎಲ್ಲ ತಿಂತಾ ಇರ್ತಾರೆ ಅವರು. ಇದು ನಿಷಿದ್ಧ, ಇದು ವಿಹಿತ ಅಂತಲ್ಲ, ಸಿಕ್ಕಿದ್ದೆಲ್ಲ ತಿಂತಾ ಇರ್ತಾರೆ. ಭೋಗ ಮಾಡುವಾಗ ಧರ್ಮಕ್ಕೂ ಕೂಡ ತಾವು ಕೊಡಬೇಕು, ಅವಕಾಶ ಕೊಡಬೇಕು ಅಂತ ಅವರು ಅಂದುಕೊಳ್ಳೋಲ್ಲ. ಎಲ್ಲ ಹೇಳೋದು ಹಾಗೆ ಅಗ್ನಾಸ್ಟಿಕ್ಸ್. ನಾವು ಶಿವರಾಮ್ ಕಾರಂತರ ಹಂಗೆ ಹೇಳ್ತಾ ಇದ್ರು, ನಾವು ನಿನ್ನೆಯವರಲ್ಲ, ನಾಳೆಯವರಲ್ಲ, ಇವತ್ತಿನವರು ಅಂತ.
ಹಾಗೆ ಮಾಡಿದ್ರೆ ನೀತಿಯ ಬೆಲೆಯೇ ಇಲ್ಲ. ನೀತಿಗೇನ್ ಬೆಲೆ? ಮುಂದಿನವರಿಗೂ ನಾವು ಒಂದು ಸ್ವಲ್ಪ ಉಳಿತಬೇಕು ಅನ್ನೋದಿದ್ರೆ ಭೂಮಿಯನ್ನು ಬಗಿದು ಬಾಚಿಬಿಡೋದಿಲ್ಲ. ನಾಳೆ ಏನಾಗತ್ತೋ ನಮಗೇನು ಯೋಚನೆ? ನಾವಿವತ್ತು ವಿಪರೀತ ಯೂರಿಯಾ ಹಾಕ್ತಿವಿ ಅಷ್ಟೇ, ರಸಗೊಬ್ಬರ, ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕ್ತಿವಷ್ಟೇ. ನಾವು ಇವತ್ತು ಯದ್ವಾ ತದ್ವಾ ಗಣಿಯನ್ನ ಮಾಡಿ, ಗಣಿಗಾರಿಕೆಯನ್ನ ಮಾಡಿ ಅದಿರಿನ ಬಗ್ಗೆ ಯೋಚನೆ ಮಾಡಲ್ಲ, ಹೊರಗಡೆ ಹಾಕ್ತಾ ಇರ್ತೀವಿ ಅಷ್ಟೇ. ಎಷ್ಟು ಬೇಕೋ ಅಷ್ಟು ತಗೊಳ್ಳೋದಲ್ಲ. ಈ ತರಹ ಇದ್ದವ್ರದ್ದು ಏನು ಅಭಿಪ್ರಾಯ? ಅದೇ ಅಚೇತನ ಸರ್ವಭಕ್ಷಾ ನ ಪಶ್ಯಂತಿ ಧರ್ಮಂ ನಿಶ್ರೇಣಿಮಾಸ್ಥಾಯ ಕಿಂಚಿತ್ ಕಿಂಚಿತ್ ಸಮಾರುಹ ಕೋಚಕಾರ ವದಾತ್ಮಾನಂ ವೇಷ್ಟಯನ್ನಾವ ಬುದ್ಧಸೇ. ನೋಡು, ಧರ್ಮವೆಂಬ ಏಣಿಯನ್ನ ನಿಧಾನವಾಗಿ ಹತ್ತಬೇಕು. ದಡದಡನೆ ಹತ್ತು ಬಿಡ್ತೀನಿ, ಈ ನಾಳೆಯಿಂದಲೇ ಕೂಡಲೇ ನನ್ನನ್ನೆಲ್ಲ ನಿಗ್ರಹಿಸ್ಕೊಂಡ್ಬಿಡ್ತೀನಿ, ಆ ತರಹ ಎಲ್ಲ ಮಾಡಬೇಡ. ಕ್ರಮವಾಗಿ ಸಾಗು. ನಿನ್ನ ಸುತ್ತಲಿನವರನ್ನ ನಿನ್ನ ಧರ್ಮ ಒಪ್ಪಿಕೊಳ್ಳುವಂತೆ ಮಾಡುತ್ತಾ ಸಾಗು. ನಾಸ್ತಿಕಂ ಭಿನ್ನ ಮರ್ಯಾದಂ ಕೂಲಘಾತಮಿವ ಸ್ಥಿತಂ ವಾಮತ ಕುರು ವಿಶ್ರಬ್ಧಂ ರಥರೇಣುಮಿವೋದ್ಧತಂ. ಭಿನ್ನ ಮರ್ಯಾದಂ, ಲೋಕದ ನೀತಿಯನ್ನ ಮೀರಿದ ನಾಸ್ತಿಕರನ್ನ ವಾಮತಕ್ಕೂರು, ನೀನು ಲೆಫ್ಟ್ ಸೈಡ್ಗೆ ಹಾಕ್ಬಿಡು. ಅಂದ್ರೆ ಅವತ್ತು ಹೇಗೆ ರಥರೇಣು ಮಿವೋದ್ಧತಂ, ರಥರೇಣು ಎದ್ದಾಗ ಬಲಗಡೆಯಿಂದ ಹೋಗುವ ಹಾಗೆ. ಅಂದ್ರೆ ಪ್ರಾಯ ಅವತ್ತು ಕೂಡ ಇವತ್ತಿನ ತರಹನೇ ಇತ್ತೋ ಏನೋ. ನೀವು ಏನು ಓವರ್ ಇದು ಮಾಡುವಾಗ, ಏನದು ಓವರ್ಟೇಕ್ ಮಾಡುವಾಗ ಬಲಗಡೆಯಿಂದ ಮಾಡಿ ಎಡಗಡೆ ನೀವು ದಾಟಬೇಕಾದ ಗಾಡಿ ಇರಲಿ ಅಂತ. ಅಲ್ಲಿ ಇರೋದು ರಥರೇಣು ಮಿವೋದ್ಧತಂ. ಕಾಮಕ್ರೋಧಗ್ರಾಹವತೀಂ ಪಂಚೇಂದ್ರಿಯ ಜಲಾಂ ನದೀಂ ನಾವಂ ಧೃತಿಮಯೀಂ ಕೃತ್ವಾ ಸರ್ವದುರ್ಗಾಣಿ ಸಂತರಾ. ಕಾಮಕ್ರೋಧವೆಂಬ ಮೊಸಳೆ ಇರುವ, ಪಂಚೇಂದ್ರಿಯಗಳೆಂಬ ನೀರಿರುವ ಈ ಸಂಸಾರವೆಂಬ ನದಿಯನ್ನು ಧೃತಿಮಯೀಂ, ದೇವರೆಡೆಗೆ ಹೋಗಬೇಕು ಅನ್ನುವ ನಿಶ್ಚಯದ ನಾವೆಯನ್ನ ಏರಿ ದಾಟು. ಧರ್ಮಯಾನ ಗಟ್ಟಿಯಾಗಿರಲಿ. ತಿಷ್ಠಂತಂಚ ಶಯಾನಂಚ ಮೃತ್ಯುರನ್ವೇಷತೆ ಯದಾ ನಿರ್ವೃತಿಂ ಲಭತೆ ಕಸ್ಮಾದ್ಯಸ್ವಾತ್ಮ ಮೃತ್ಯುನಾತಿತಃ. ಮಲಗಿರುವಾಗ ಎದ್ದಿರುವಾಗ ಮೃತ್ಯು ನಿನ್ನನ್ನು ಹುಡುಕ್ತಾ ಇರುತ್ತೆ. ಅದಕ್ಕೆ ಸಿಗುವ ಮೊದಲು ತೃಪ್ತಿ ಆದರೂ ಇರಲಿ, ನಾನಿದನ್ನು ಮಾಡಿ ಸಾಯ್ತಾ ಇದ್ದೇನೆ ಅಂತ ಒಂದು ತೃಪ್ತಿ ಬೇಕ್ರಿ. ಒಂದು ತೃಪ್ತಿ ಬೇಕು. ಇಲ್ಲ ಅಂದ್ರೆ ನಮಗೂ ನೆಮ್ಮದಿ ಇರಲ್ಲ, ಅವ್ರಿಗೂ ನೆಮ್ಮದಿ ಇರಲ್ಲ. ಇಷ್ಟು ಮಾಡಿದ ಮೇಲೂ ನನ್ನ ಸಾವು ಬಂದ್ರೆ ನನಗೆ ತೊಂದರೆ ಇಲ್ಲ ಅಂತ ಒಂದು ದೂರದರ್ಶಿತ್ವ ಇರಬೇಕು. ನೋಡಪ್ಪ, ನಾನು ಈಗ ಸತ್ರು ಒಂದು ಒಳ್ಳೆಯ ದಾರಿಯ ಕಡೆ ಸಾಯ್ತಾ ಇದ್ದೇನೆ ಅನ್ನುವ ಒಂದು ತೃಪ್ತಿ ಬಹಳ ದೊಡ್ಡದು. ಅದನ್ನೇ ಸಾಯಲು ಕಲೆಯಿರಿ ಅಂತ ಅನ್ನೋದು. ನಾವು ಸಾಯುವಾಗ ಅಟ್ಲೀಸ್ಟ್ ಅಪ್ಪ ನಾವು ಈ ಗ್ರಂಥ ಓದ್ತಾ ಇದೀವಪ್ಪ, ಓದಿ ಇದರ ಸೊಬಗನ್ನ ಸವಿದು ದೇವರ ಕಡೆ ಹೋಗುವ ನಿಶ್ಚಯವನ್ನು ಹೊತ್ತು ಸಾಯ್ತಾ ಇದ್ದೇವೆ ಅನ್ನುವ ಸಮಾಧಾನ ಆದರೂ ಬೇಕು. ಒಂದು ಕಾಲೇಜಿನ ಎಲ್ಲ ಶಿಕ್ಷಕಿಯರ ಟ್ರೈನಿಂಗು ಅದಕ್ಕೆ ಕರೆದಿದ್ರು. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ನಾವೆಲ್ಲ ಭಾರತೀಯರು, ಈಗ ವಿಶೇಷತಃ ಹಿಂದೂಗಳು ಭಾರತೀಯರು, ನಮಗೇನು ಅಯ್ಯೋ ವೇದಾಂತ ಎಲ್ಲ ಆಮೇಲೆ ಓದಿದ್ರಾಯ್ತು, ನೀನೀಗ ಏನನ್ನ ಮಾಡು, ಅಪ್ಲೈಡ್ ಸೈನ್ಸ್ ಅನ್ನ ಕೇಂದ್ರೀಕರಿಸಿ ಓದಿಬಿಡು, ಕೆಲಸ ಸಿಕ್ಬಿಡತ್ತೆ. ನಾವು ಹೀಗೆ ಮಾಡ್ತಾ ಇದ್ದೀವಿ. ಆದರೆ ನಾವು ಸಾಯ್ತಾ ಇರುವಾಗ ಅಥವಾ ನಮ್ಮ ಜೀವನ ಇನ್ನೇನು ಮುಗಿದು ಹೋಗುತ್ತೆ, ನಾವೀಗ 40-45 ಅಂತಂದ್ರೆ ಅಬ್ಬಬ್ಬ ಅಂತಂದ್ರೆ ಇನ್ನೊಂದು 20-25 ವರ್ಷ ಬದುಕಿರ್ತೀವಿ ಅಂತ ಇಟ್ಕೊಳ್ಳೋಣ, ಅಥವಾ ಇನ್ನೊಂದು 35 ವರ್ಷ ಬದುಕ್ತೀವಿ ಅಂತ ಇಟ್ಕೊಳ್ಳೋಣ. ಹಾಗೆ ಮಾಡುವಾಗ ಸಾಯ್ತಾ ನಮ್ಮ ಮಕ್ಕಳು
ಇದರಿಂದ ದೂರ ಸರಿಯೋದನ್ನ ಕಾಣುತ್ತೇವೆ. ಒಂದು ದೂರ ಸರಿದು ಏನ್ ಮಾಡ್ತಾರೆ, ಅವ್ರ ನೆಮ್ಮದಿಗಾಗಿ ನಾವು ಕೊಡದೇ ಇರೋದನ್ನ ಬಿಟ್ಟು, ನಾವು ಕೊಟ್ಟೇ ಇರಲ್ಲ, ಈ ತತ್ವಶಾಸ್ತ್ರದಲ್ಲಿ ಇಷ್ಟೊಂದು ನೆಮ್ಮದಿ ಇದೆ, ತತ್ವಶಾಸ್ತ್ರದಲ್ಲಿ ಈ ಹಿಂದಿನ ಮುಂದಿನ ಆಲೋಚನೆಗಳಿದೆ ಅಂತ ಕೊಟ್ಟಿರಲ್ಲ. ಅವ್ರೇನ್ ಮಾಡ್ತಾರೆ, ಅಬ್ರಾಮಿಕ್ ರಿಲಿಜನ್ಗೆ ಹೋಗಿ ಬೀಳ್ತಾರೆ. ನೀವು ಯಾವ ಸೆಕ್ಯುಲರಿಸಮ್ನ ಇಟ್ಕೊಂಡ್ರೋ ಅದು ಎಕ್ಸ್ಟ್ರೀಮಿಸಮ್ಗೆ ದಾರಿ ಆಗತ್ತೆ. ನಿಮ್ಮ ಮಕ್ಕಳು ನೀವು ಸತ್ ಮೇಲೆ ಬೇರೆ ದಾರಿ ಇಲ್ಲದೆ ಎಕ್ಸ್ಟ್ರೀಮಿಸಮ್ಗೆ ಬೀಳೋದು. ಆ ತರಹದ ಪರವಂಚನೆ, ಆತ್ಮವಂಚನೆ ಎರಡೂ ಆಗದಂತೆ ಬದುಕಿ. ಅಪ್ಲೈಡ್ ಸೈನ್ಸ್ ಕಲಿಬೇಡಿ ಅಂತೆಲ್ಲ ಹೇಳ್ತಾ ಇರೋದು, ಕಲಿಯುವಾಗ ಒಂದು ಎಚ್ಚರ ಇರಲಿ, ಇದು ಮಾತ್ರ ಪರಮ ಅಲ್ಲ ಅಂತ. ಯಾಕೆಂದ್ರೆ ವಿಶೇಷತಃ ಕಾಲೇಜು ಓದಿಸುವವರಿಗೆ ಅವರು ಹೇಳ್ತಾರೆ, ನೀವು ಸಂಸ್ಕೃತ ಎಲ್ಲ ತಗೊಳ್ಬೇಡಿ, ತತ್ವಶಾಸ್ತ್ರ ಎಲ್ಲ ತಗೊಳ್ಬೇಡಿ, ಅದು ಅದರಿಂದ ಅನ್ನ ಹುಟ್ಟಲ್ಲ, ಕಾನ್ಸಂಟ್ರೇಷನ್ ಮಾಡಿ ಯಾವುದ್ರ ಮೇಲೆ, ಅಪ್ಲೈಡ್ ಸೈನ್ಸಿನ ಮೇಲೆ ಅಂತ. ಸಂತೋಷ, ನಮ್ಮ ಮಕ್ಕಳಿಗೆ ನಾವು ಅದನ್ನೇ ನೋಡ್ಕೋತೀವಿ. ನಮ್ಮ ಮಕ್ಕಳು ಅಪ್ಲೈಡ್ ಸೈನ್ಸ್ನ ಕಲ್ತ್ರೆ ಅನ್ನ ಹುಟ್ಟತ್ತೆ, ಇದು ಯಾವುದು ಪ್ರಯೋಜನ ಇಲ್ಲ ಅಂತ. ಪ್ರಯೋಜನ ಇಲ್ಲ ಅಂತ ಹೆಂಗೆ ಹೇಳೋದು? ಅಂತಿಮವಾಗಿ ಇದೇ ಜೀವನದ ಧೈರ್ಯವನ್ನು ಕೊಡೋದು, ಇದೇ ಜೀವನದ ಗುರಿಯನ್ನು ನಿರ್ಧಾರ ಮಾಡೋದು. ಯಂತ್ರ ಇಲ್ಲದೆಯೂ ಬದುಕಬಹುದು. ಲಕ್ಷಾಂತರ ವರ್ಷಗಳಿಂದ ಬದುಕಿಲ್ಲೇನು? ಯಾವ ಯಂತ್ರವನ್ನು ನಂಬಿಕೊಂಡು ಬದುಕಿದ್ದಾನೆ? ಇವತ್ತು ಯಂತ್ರ ಕಂಡು ಹಿಡಿತೀವಿ, ಮತ್ತೆ ಮುಂದೆ ಅದು ಔಟ್ಡೇಟೆಡ್ ಆಗೋಗುತ್ತೆ, ಬೇರೆನೆ ಬರುತ್ತೆ. ಸೊ ಅದರಿಂದಾಗಿ ಹಾಗಿರಬಾರದು. ಸಾವು ಅನ್ನೋದು ತಿಷ್ಠಂತಂಚ ಶಯಾನಂಚ ಮೃತ್ಯುರನ್ವೇಷತೆ ಯದಾ ನಿರ್ವೃತಿಂ ಲಭಸೆ ಕಸ್ಮಾತ್ ಯಸ್ಮಾತ್ ತ್ವಂ ಮೃತ್ಯುನಾತಿತಃ. ಜೀವ ಮಲಗಿರುವಾಗ, ಕೂತಿರುವಾಗ, ಓಡಾಡುವಾಗ ಮೃತ್ಯು ನಮ್ಮನ್ನ ಬೇಟೆ ಆಡ್ತಾ ಇರುತ್ತೆ. ಇನ್ಯಾವುದರಿಂದ ನೀನು ಆನಂದವನ್ನು ಪಡೆಯುತ್ತಿ? ಸಾವು ನಿನ್ನನ್ನು ಕಟ್ಟಿ ಹಾಕಿದೆ. ಸಂಚಿನ್ವಾನ ಕಮೇವೈನಂ ಕಾಮಾನಾಂ ಅವಿತೃಪ್ತಕಂ ವೃಕೀವ ಉರಣಮಾಸಾದ್ಯ ಮೃತ್ಯುರಾಚಾದ್ಯ ಆದಾಯ ಗಚ್ಚತಿ. ಬೇರೆ ಕಡೆ ನೋಡ್ತಾ ಇರುವ, ಕಾಮತೃಪ್ತಿ ಇರದ ಜೀವನನ್ನ ವೃಕೀವ, ತೋಳವೊಂದು ಉರಣಮಾದಾಯ, ಕುರಿಮರಿಯನ್ನು ಎತ್ಕೊಂಡು ಹೋಗೋ ಹಾಗೆ ಮೃತ್ಯು ನಮ್ಮನ್ನು ಎತ್ಕೊಂಡು ಹೊರಟೋಗುತ್ತೆ. ಕ್ರಮಶಃ ಸಂಚಿತ ಶಿಖಃ ಧರ್ಮಜ್ಞಾನಮಯೋ ಮಹಾನ್ ಅಂಧಕಾರೇ ಪ್ರವೇಷ್ಟವ್ಯೇ ದೀಪೋ ಯತ್ನೇನ ಧಾರ್ಯತಾಂ. ಕ್ರಮಶಃ ಸಂಚಿತ ಶಿಖಃ, ನಿಧಾನವಾಗಿ ಜ್ವಾಲೆ ಹೆಚ್ಚಾದ ಧರ್ಮಬುದ್ಧಿಮಯವಾದ ದೀಪವನ್ನ ಈ ಅಜ್ಞಾನವೆಂಬ ಅಂಧಕಾರದಲ್ಲಿ ಇಟ್ಟುಕೊಂಡಿರು. ನಾನಾಗಲೇ ಹೇಳದ್ನಲ್ಲ, ಅಂಧಕಾರೇಣ ಓನದ್ಧ ಪದೀಪನ್ನಗವೇ ಸಥ. ಏನು ಖುಷಿ ಪಡ್ತಾ ಇದ್ದೀರಪ್ಪ? ಕತ್ತಲು ಮೊತ್ತ ಸುತ್ತಿಕೊಂಡಿದೆ, ದೀಪವನ್ನು ಮರೆತಿದ್ದೀರಾ. ಸಂಪತಂದೇಹ ಜಾಲಾನಿ ಕದಾಚಿದಿಹ ಮಾನುಷೇ ಬ್ರಾಹ್ಮಣ್ಯಂ ಲಭತೆ ಜಂತು ತತ್ಪುತ್ರ ಪರಿಪಾಲಯ. ದೇವರ ಅರಿವು ಬರೋದೇ ಒಂದು ಭಾಗ್ಯ. ಈ ದೇವರ ಅರಿವನ್ನು ಕೊಡುವ ಶಾಸ್ತ್ರ ಸಿಗೋದು ಇನ್ನೊಂದು ಅತ್ಯಂತ ದುರ್ಲಭ ಭಾಗ್ಯ. ನೋಡಿ, ಲಕ್ಷ್ಮೀದೇವಿಯನ್ನು ನಾವು ಯಾವಾಗಲೂ ಭಜಿಸಬೇಕು. ಯಾಕೆ ಅಂದ್ರೆ ದೇವೀಂ ಸರಸ್ವತೀಂ ವ್ಯಾಸಂ. ದೇವಿ ಯಾಕೆ? ದೇವಿ ಭಾಗ್ಯಾತ್ಮಿಕಾನ್ ನೃಣಾಂ ಅಂತ ಆಚಾರ್ಯರು ಹೇಳೋದು. ಏನು ಭಾಗ್ಯ? ಈ ಗ್ರಂಥವನ್ನು ಓದುವ ಭಾಗ್ಯ ಬೇಕಲ್ವಾ? ಜೀವನ ಇಡೀ ಸಂಸ್ಕೃತ ಓದಿ ಮಹಾಭಾರತ ಓದ್ದೆ ಸತ್ತೋಗೋದು ಅಂದ್ರೆ ಏನ್ರಿ ಅದು? ಆಚಾರ್ಯರ ಎಲ್ಲ ಗ್ರಂಥಗಳನ್ನು ಓದದೆ ಸತ್ತು ಹೋಗೋದು ಅಂದ್ರೆ ಏನ್ರಿ ಅದು? ಭಯಾನಕ ಪರಿಸ್ಥಿತಿ. ಅದರಿಂದಾಗಿ ಈ ಅಂಧಕಾರದಲ್ಲಿ ಧರ್ಮಬುದ್ಧಿಮಯವಾದ ದೀಪವಿರಲಿ. ಯಾವಾಗಲೋ ಒಮ್ಮೆ ಬ್ರಾಹ್ಮಣ್ಯವನ್ನ ಪಡೆಯುತ್ತಾನೆ. ದೇವರ ಕಡೆಗೆ ಸಾಗುವಿಕೆ, ಅದು ಬ್ರಾಹ್ಮಣ್ಯ. ಬ್ರಾಹ್ಮಣಸ್ಯ ಚ ದೇಹೋಯಂ ನ ಕಾಮಾರ್ಥಾಯ ಜಾಯತೆ ಇಹ ಕ್ಲೇಶಾಯ ತಪಸೆ ಪ್ರೇತ್ಯ ಅನಂತ ಸುಖಾಯ ಚ. ಬ್ರಾಹ್ಮಣನ ದೇಹ ಕಾಮಕ್ಕಾಗಿ ಅಲ್ಲ ಇರೋದು. ಇಹ ಕ್ಲೇಶಾಯ, ಇಲ್ಲಿ ಸಂಕಟ ಪಡ್ಲಿಕ್ಕಾಗಿ, ತಪಸ್ಸಿಗಾಗಿ ಸಂಕಟ ಪಡ್ಲಿಕ್ಕಾಗಿ, ಸತ್ತ ಮೇಲೆ ಅನಂತ ಸುಖಕ್ಕಾಗಿ ಈ ದೇಹ ಇರೋದು. ಬ್ರಾಹ್ಮಣ್ಯಂ ಬಹುಬಿರವಾಪ್ಯತೆ ತಪೋಭಿಃ ತಲ್ಲಬ್ಧ್ವಾ ನರತಿ ಪರೇಣ ಹೇಲಿತವ್ಯಂ
ಸ್ವಾಧ್ಯಾಯೇ ತಪಸಿದಮೇ ಚ ಸಂಪ್ರಯುಕ್ತೋ ಮೋಕ್ಷಾರ್ಥಿ ಕುಶಲಪರಸ್ತದಾಯತಸ್ವ. ಬಹಳ ಜನರು ಬ್ರಾಹ್ಮಣ್ಯವನ್ನು ಹೊಂದುತ್ತಾರೆ ತಪಸ್ಸಿನಿಂದ, ಆದರೆ ಅದನ್ನ ಏನೋ ಆನಂದ ಪಡೀಲಿಕ್ಕೋ ಕಳ್ಕೊಂಡ್ಬಿಡ್ತಾರೆ. ಅದರಿಂದಾಗಿ ಸ್ವಾಧ್ಯಾಯ, ಮುಖ್ಯವಾಗಿ ಅಧ್ಯಯನ. ಜೀವನದ ಪರಮ ಗುರಿ ಯಾವುದು ಅಂದ್ರೆ ಅಧ್ಯಯನ. ಅಧ್ಯಯನ ಹೊಂದಿತ್ತು ಅಂದ್ರೆ ಉಳಿದದ್ದೆಲ್ಲ ಸರಿಯಾಗ್ತಾ ಹೋಗುತ್ತೆ ಬಿಡಿ. ಯಾಕಂದ್ರೆ ಜ್ಞಾನ ಪಡ್ಕೊಂಡು ಬಿಟ್ರೆ ಆ ಜ್ಞಾನ ಅನ್ನೋದು ಹಲವು ದಾರಿಗಳಲ್ಲಿ ಒಟ್ಟಿಗೆ ಓಡಬಲ್ಲದು. ನಾವು ವಿಜ್ಞಾನ ಅಂದ್ರೆ ಅದನ್ನು ಬಳಸಲೇಬೇಕು, ಒಂದೇ ಕಡೆಗಿರುತ್ತದು. ಇವಾಗ ನಾನೊಂದು ಸುಮ್ಮನೆ ಸಿಂಪಲ್ ಆಗಿ ಹೇಳ್ತೇನೆ. ನಾಡಿಯನ್ನ ಹಿಡಿದ್ರೆ ಏನು ರೋಗ ಅಂತ ಗೊತ್ತಾಗ್ತಾ ಇತ್ತು, ಆ ಜ್ಞಾನ ಸಾಕಿತ್ತು. ನಾವು ಸಿಟಿ ಸ್ಕ್ಯಾನು, MRI ಸ್ಕ್ಯಾನು ಇತ್ಯಾದಿಗಳ ಯಂತ್ರಗಳನ್ನೆಲ್ಲ ತಂದ್ವಿ, ಅದನ್ನು ಬಳಸಲೇಬೇಕು. ಅದು ಅವರು ಒಳಗಾಗಲಿಲ್ಲ ಅಂದ್ರೆ ಬಳಸಲೇಬೇಕು. ಅದರಿಂದಾಗಿ ಜ್ಞಾನ ಅನ್ನೋದು ಒಳಗಡೆಯ ಸ್ಟ್ರೆಂತ್ ಅನ್ನ ಹೆಚ್ಚು ಮಾಡಿಸುವಂಥದ್ದು. ವಿಜ್ಞಾನ ಅನ್ನೋದು ಹೊರಗಡೆಯ ವಸ್ತುಗಳ ಮೇಲೆ ಅವಲಂಬಿತ ಆಗಿರೋದು. ಅದರಿಂದಾಗಿ ನಮಗೆ ಬೇಕಾದದ್ದು ಈ ಬ್ರಾಹ್ಮಣ್ಯ ಅಂದ್ರೆ ಬ್ರಹ್ಮಜ್ಞಾನದ ಕಡೆಗಿನ ನಿಷ್ಠೆ. ಬ್ರಾಹ್ಮಣ್ಯ ಅಂದ್ರೆ ಜಾತಿ ಅಲ್ಲ ಅಂತ ನೀವು ಮಹಾಭಾರತದ ಹಿಂದೆ ಮುಂದೆ ಆಚೆ ಈಚೆ ಮೇಲೆ ಕೆಳಗೆ ಯಾವ್ದು ನೋಡಿದ್ರು ಗೊತ್ತಾಗುತ್ತೆ. ಮತ್ತೆ ಯಾಕೆ ಹೇಳಬೇಕು ಅಂದ್ರೆ ಇದೊಂದನ್ನು ಮಾತ್ರ ಯಾರು ಕೇಳ್ತಾರೆ ಅವ್ರಿಗಾಗಿ. ಕೆಲವೊಮ್ಮೆ ತಿರುಗಾಡ್ತಾ ಇರ್ಬೇಕಾರೆ ಏನ್ ಹೇಳ್ತಾ ಇದಾರೆ ಅಂತ ಒಂದು ನೋಡಿ ಓ ಅಂತ ಮುಂದೊಟ್ಟೋಗುತ್ತೆ, ಆ ತರ ಆಗುತ್ತೆ. ಅದಕ್ಕೆ ಆ ಪ್ರತಿ ಸತ್ಯ ಅದನ್ನು ಹೇಳಬೇಕಾಗತ್ತೆ. ಅವ್ಯಕ್ತ ಪ್ರಕೃತಿರಿಯಂ ಕಲಾಚರೀರ ಸೂಕ್ಷ್ಮಾತ್ಮ ಕ್ಷಣತ್ರುಟಿಕಾ ನಿಮೇತರೋಮ ಋತ್ವಾಸ್ಯ ಸಮಬಲ ಶುಕ್ಲ ಕೃಷ್ಣ ನೇತ್ರ ಮಾಸಾಂಗೋ ದ್ರವತಿ ವಯೋಹಯೋ ನರಾಣಾಂ. ಟು ಬಿ ನೋಟೆಡ್, ಮನುಷ್ಯರ ವಯಸ್ಸು ಎನ್ನುವ ಕುದುರೆ ಓಡ್ ಹೋಗ್ತಾ ಇದೆ. ಅವ್ಯಕ್ತ ಪ್ರಕೃತಿ, ಈ ಕುದುರೆ ಓಡೋದೇ ಗೊತ್ತಾಗಲ್ಲ. ಕಲಾ ಶರೀರ, 16 ಕಲೆಗಳು ಅಂತ ಏನಿದೆ ಅದೆಲ್ಲ ಇದರ ಶರೀರ. ಸೂಕ್ಷ್ಮಾತ್ಮ, ಇದನ್ನು ಹಿಡಿಲಿಕ್ಕಾಗಲ್ಲ. ಕ್ಷಣತ್ರುಟಿಕಾ ನಿಮೇತ ರೋಮ, ಈ ಕುದುರೆಯ ರೋಮಗಳು ಅದ್ಭುತ. ಕ್ಷಣ, ತ್ರುಟಿ, ನಿಮೇಷ ಇವೆಲ್ಲ ರೋಮ. ಋತ್ವಾಸ್ಯ, ಋತು ಎಂಬ ಮೋರೆ. ಸಮಬಲ ಶುಕ್ಲ ಕೃಷ್ಣ ನೇತ್ರ, ಈ ಕುದುರೆಗೆ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅನ್ನುವ 2 ಕಣ್ಣು. ಮಾಸ ಅನ್ನುವ ಅಂಗವು ಇರುವ ಮನುಷ್ಯರ ವಯಸ್ಸು ಅಂತನ್ನುವ ಕುದುರೆ ದ್ರವತಿ ಓಡ್ ಹೊಟ್ಟೋಗ್ತಾ ಇದೆ. ತಂ ದೃಷ್ಟ್ವಾ ಪ್ರಸೃತಮಜಸ್ರಮುಗ್ರ ವೇಗಂ ಗಚ್ಚಂತಂ ಸತತಮಿಹಾಪ್ಯವೇಕ್ಷಮಾಣಂ ಚಕ್ಷುಸ್ತೆ ಯದಿನ ಪರ ಪ್ರಣೇತೃನೇಯಂ ಧರ್ಮೇತೆ ಭವತಿ ಮನಃಪರಂ ನಿಶಾಮ್ಯ. ಅದರಿಂದಾಗಿ ಇದನ್ನು ನೋಡಿ ನೀನು ಧರ್ಮಿಷ್ಠನಾಗಬೇಕು. ಯಾರು ಇದನ್ನ ಗಣಿಸೋದಿಲ್ಲ, ಯದ್ವಾ ತದ್ವಾ ಸಾಕ್ತಾರೆ. ನನಗೆ ಗೊತ್ತಿತ್ರಿ, ಈ ರೂಪಕ ಕೊಟ್ರೆ ಕವಿಗೆ ಖುಷಿ ಆಗತ್ತೆ ಅಂತ ಗೊತ್ತೇ ಇತ್ತು. ಕ್ಲಿಶ್ಯಂತೆ ಪರಿಗತ ವೇದನಾಚರೀರಾ ಬಫ್ಫೀಭಿಸ್ತು ಭೃಶಮಧರ್ಮವಾ ಗುರಾಭಿ. ಕವಿಗಳನ್ನ ಸೆಳೆದು ಬಿಡತ್ತೆ ಈ ತರದ ಭಾಗಗಳೆಲ್ಲ, ಅದೇ ಗುಂಗಲ್ಲಿ ಇರುವ ಹಾಗೆ ಮಾಡಿಬಿಡತ್ತೆ. ಯೇ ಮೀತು ಪ್ರಚಲಿತ ಧರ್ಮ ಕಾಮ ವೃತ್ತಾ, ಯಾರು ಹೀಗಿರ್ತಾರೆ ಪ್ರಚಲಿತ ಧರ್ಮ ಕಾಮ ವೃತ್ತಾ, ಇದನ್ನ ತಿಳಿಯದೆ, ಈ ಕುದುರೆಯನ್ನ ಹಿಡಿಯದೆ ಅದ್ರ ಪಾಡಿಗೆ ಅದು ಹೋಗಲಿ ಅಂತ ಇರ್ತಾರೆ, ಅದೆಲ್ಲೆಲ್ಲೋ ಹೋಗುತ್ತೆ. ಅಧರ್ಮ ಎಂಬ ಬಲೆಗೆ ಸಿಲುಕಿ ಬೀಳತ್ತೆ. ಅಧರ್ಮ ವಾಗುರಾಭಿಹಿ, ವಾಗುರ ಅಂತಂದ್ರೆ ಬಲೆ. ರಾಜ ಧರ್ಮ ಪರಸ್ಸದಾ ಶುಭಗೋಪ್ತ ಸಮೀಕ್ಷ ಸುಕೃತಿನಾಂ ದಧಾತಿ ಲೋಕಾನ್ ಬಹುಧರ್ಮಮಪಿ ಚರತಃ ಪ್ರತಿದಿಶತಿ ಸುಖಮನಪಗತಂ ನಿರವದ್ಯಂ. ಇದನ್ನ ವಿಷಮವೃತ್ತ ಅಂತ ಕರೀತಾರೆ. ಅಧರ್ಮದ ಜನರ ಮನಸ್ಸು ಯಾವ ರೀತಿ ಹೋಗುತ್ತೆ, ಧರ್ಮಪರನಾದವನು ರಾಜ ಹೇಗಿರ್ತಾನೆ ಅನ್ನೋದನ್ನ ಹೇಳುತ್ತಾರೆ. ಧರ್ಮಪರ ಶುಭಗೋಪ್ತ, ಒಳ್ಳೆಯವರನ್ನ ಕಾಪಿಡುವ, ಧರ್ಮವನ್ನೇ ಮಿಗಿಲಾಗಿಸಿಕೊಂಡ ಇವನೇನಿದ್ದಾನೆ
ಅವನು ಸುಖವಾಗಿ ಸಾಗುತ್ತಾನೆ. ಶ್ವಾನೋ ಭೀಟಣಕ ಅಯೋಮುಖ ನಿವಯಾಂಸಿ ಬಲಗೃಧ್ರಕುರರ ಪಕ್ಷಿಣಾಂಚ ಸಂಘಾತಾ. ಈ ನರಕದಲ್ಲಿ ಅನೇಕ ಪ್ರಾಣಿಗಳು ನಮ್ಮನ್ನು ಕಿತ್ತು ತಿನ್ನುತ್ತವೆ, ನಾವು ಮಾಡಿರುವಂತಹ ಅವ್ಯವಸ್ಥೆಗಾಗಿ. ವಜ್ರಕಲ್ಪ ಜಳೂಕಾ ಅಂತಾರೆ. ವಜ್ರದಂತೆ ಇರುವ ಜಿಗಣೆಗಳು ನಮ್ಮ ನೆತ್ತರನ್ನು ಹೀರುತ್ತವೆ ಅಂತ. ಈ ರೀತಿ ಆಪತ್ತು. ಅದರಿಂದಾಗಿ ಏಕೆ ಸುಮ್ಮನಿರುವೆ? ಸುಖದ ದಾರಿಯನ್ನು ಹಿಡಿ, ದುಃಖದ ತೋರ್ಕೆಯನ್ನು ತೊರೆ. ಪುರಾಮೃತ ಪ್ರಣೀಯತೆ ಯಮಸ್ಯ ರಾಜಚಾತನಾತ್ ತವಾಂತಿಕಾಯ ದಾರುಣೆ ಪ್ರಯತ್ನ ಮಾರ್ಜವೇ ಕುರು. ಮಗುವಿನ ಯಮನ ಒಂದು ದಾರಿಗೆ ಹೋಗುವ ಮೊದಲು ಒಳ್ಳೆಯ ಪ್ರಯತ್ನಗಳನ್ನು ಮಾಡು. ಯಮನ ಬಳಿ ನೀನೊಬ್ಬನೇ ನಿಂತಿರ್ತೀಯ. ಸ್ಮೃತಿಶ್ಚ ಸನ್ನಿರುದ್ಧತೆ. ನೋಡು, ಕಡೆಯ ವಾಯು ನಿನ್ನ ಮೂಗಿನಿಂದ ಪಾಸಾಗಿ ಹೋಗುತ್ತೆ, ಅದನ್ನು ಅಸಹಾಯಕನಾಗಿ ನೋಡ್ತಾ ಇರ್ತೀಯ. ನೆನಪು ಹೋಗುತ್ತೆ. ಅದರಿಂದ ಸಮಾಧಿಯ ಕಡೆ ಲಕ್ಷ್ಯ ಇಡು. ಇಲ್ಲ ಅಂದ್ರೆ ಸ್ಮರನ್ ಪುರಾನು ತಪ್ಯತೆ ಸ್ಮರಸ್ವ ಕೇವಲಂ ನಿಧಿಂ. ಇಲ್ಲ ಅಂದ್ರೆ ಇವತ್ತಿನದ್ದನ್ನು ನೆನಪಿಸಿಕೊಂಡು ಕಂಗೆಡುತ್ತಿ. ಮುದಿತನ ಬರುವ ಮೊದಲೇ ಈ ನಿಧಿಯನ್ನ ಗುರುತಿಟ್ಟುಕೋ. ಮನುಷ್ಯ ದೇಹದಲ್ಲಿರುವ 6 ದೋಷಗಳೆಂಬ ತೋಳಗಳ ಬಗ್ಗೆ ಎಚ್ಚರ ಇರಲಿ. ಗೊತ್ತಿಲ್ಲೇನು ನಿನಗೆ? ಬಂಗಾರದಂತೆ ಕಾಣುವ ಹಾವುಗಳು, ಮದಗಳೆಂಬ ಹಾವುಗಳು. ಅದರಿಂದ ಮೃತಶ್ಚ ಎನ್ನ ಮುಂಚತೆ ಸಮಾರ್ಜಯಸ್ವ ತದ್ಧನಂ. ಆ ಹಣವನ್ನು ನೀನು ಗಳಿಸು. ಯಾವ ಹಣ? ಧನಸ್ಯ ಯಸ್ಯ ರಾಜತೋ ಭಯಂ ನ ಚಾಸ್ತಿ ಚೋರತಃ. ಯಾವುದನ್ನು ಗಳಿಸಿದರೆ ಕಳ್ಳರಿಂದ ಭಯ ಇಲ್ಲವೋ, ರಾಜರು ಜಾಸ್ತಿ ಟ್ಯಾಕ್ಸ್ ಹಾಕ್ತಾರೆ ಅಂತ ಭಯ ಇಲ್ಲವೋ, ಆ ಹಣವನ್ನು ಗಳಿಸು. ಹಾಗೆ ಇರು. ಬೇರೆ ಲೋಕಕ್ಕೆ ಹೋದರೂ ಕೂಡ ಅದು ಇರಬೇಕು. ಅದರಿಂದ ನಿನ್ನ ಮನಸ್ಸನ್ನ ನಿಗ್ರಹಿಸು. ಬಹಳ ಜನರೊಡನೆ ನಾವು ವೈರವನ್ನು ಕಟ್ಟಿಕೊಂಡಿದ್ದೇವೆ, ದೈತ್ಯರೊಡನೆ. ಎಚ್ಚರದಿಂದ ಇರಬೇಕು. ಗತಾದ್ವಿರಷ್ಟ ವರ್ಷತಾಂ ಧ್ರುವೋಸಿ ಪಂಚವಿಂಶಕಃ. ನಿನಗೆ 25 ವರ್ಷ, ನೋಡ್ಲಿಕ್ಕೆ 16 ವರ್ಷದವನ ತರಹ ಇದ್ದಿ. ಧರ್ಮವನ್ನ ಮಾಡು. ಅದರಿಂದಾಗಿ ಧರ್ಮ ಪಾಲನೆಯೇ ನಿನ್ನ ಗುರಿಯಾಗಿರಲಿ. ಈ ಬಂಧನವನ್ನ ತೊರೆ. ಶ್ವಕ್ಕಾರ್ಯ ಮಧ್ಯ ಕುರ್ವೀತ ಪೂರ್ವಾಹ್ನೇ ಚಾಪರಾನ್ವಿಕಂ ಕೋಹಿ ತದ್ವೇದ ಕಸ್ಯಾದ್ಯ ಮೃತ್ಯು ಸೇನಾಭಿವೀಕ್ಷತೆ. ನಾಳೆಯ ಕೆಲಸವನ್ನ ಇವತ್ತೇ ಮಾಡು. ನಾಳೆ ಕೆಲಸ ಇವತ್ತು ಹೆಂಗೆ ಮಾಡೋದು? ಜ್ಞಾನ ಮೊದಲಾದವುಗಳ ಬಗೆಗೆ ಎಚ್ಚರ ಇರಲಿ ಅಂತ ಹೇಳಲಿಕ್ಕೆ ಅರ್ಥವಾದ. ನಾಳೆಯ ಕೆಲಸವನ್ನ ಇಂದೇ ಮಾಡು. ಇವತ್ತು ಸಂಜೆ ಮಾಡಬೇಕಾದದ್ದನ್ನ ಇವತ್ತು ಬೆಳಗ್ಗೆ ಮಾಡು. ಯಾರಿಗೆ ಗೊತ್ತು? ಯಾರು ಬರೋದಿಲ್ಲ. ನಾಸ್ತಿಕರು, ದಯೆ ಇಲ್ಲದವರು, ಯಾರನ್ನೂ ವಾಮತಕ್ಕರು ಪಕ್ಕದಲ್ಲಿಡು. ಎಲ್ಲ ನಾಸ್ತಿಕರು ಇವತ್ತು ಕಾರುಣ್ಯದ ಬಗ್ಗೆ ಮಾತನಾಡ್ತಾರೆ. ಆದರೆ ಅವ್ರಿಗಿರುವಷ್ಟು ನಿಷ್ಕರುಣೆ ಜಗತ್ತಲ್ಲಿ ಇನ್ಯಾರಿಗೂ ಇಲ್ಲ. ಅವರು ನಾಸ್ತಿಕ್ಯವನ್ನು ಅವರು ಬಳಸೋದು ಹಣಕ್ಕಾಗಿ ವಿನಃ ಬೇರೆ ಅಲ್ಲ. ಬೇರೆ ಯಾರಾದರೂ ಏನು ಕೊಟ್ಟರೆ ಏನು ಬೇಕಾದರೂ ಯಾವುದರ ವಿರುದ್ಧ ಬೇಕಾದ್ರೂ ಮಾತನಾಡ್ತಾರೆ. ಆ ತರಹದ ನಾಸ್ತಿಕರ ಬಗ್ಗೆ ಎಚ್ಚರದಲ್ಲಿರು. ಅವರನ್ನು ಗೆಳೆಯರನ್ನಾಗಿಸಿಕೊಳ್ಳಬೇಡ. ಯಾಕಂದರೆ ನಾಸ್ತಿಕರಷ್ಟು ಧನಾಕಾಂಕ್ಷಿಗಳು ಇನ್ನೊಬ್ಬರು ಇರಲ್ಲ. ಆಸ್ತಿಕರಾದರೂ ಎಷ್ಟೋ ಪರವಾಗಿಲ್ಲ, ಒಂದು ಭಯ ಆದರೂ ಇರುತ್ತೆ. ನಾಸ್ತಿಕರಿಗೆ ಅದೂ ಇರಲ್ಲ. ಈ ಹಿನ್ನೆಲೆಯಲ್ಲಿ ಸೋಪಾನಭೂತಂ ಸ್ವರ್ಗಸ್ಯ
ಮಾನುಷ್ಯಂ ಪ್ರಾಪ್ಯ ದುರ್ಲಭಂ ಅಥಾತ್ಮಾನಂ ಸಮಾದಧ್ಯಾತ್ ಭ್ರಶ್ಯತೆ ನ ಪುನರ್ಯಥಾ. ಸ್ವರ್ಗದ ಮೆಟ್ಟಿಲು ಮಾನುಷ್ಯ ಅನ್ನೋದು, ಅದನ್ನು ಏರಿ ಜಾರಬೇಡ, ಏರಿ ಮುಂದೆ ಸಾಗು. ಪ್ರಜ್ಞೆ ಅನ್ನೋದು ಉತ್ಕ್ರಾಂತಿ ಆಗದೆ ಹೋದರೆ ಸರಿ ಅಷ್ಟೆ. ನಮ್ಮ ಪ್ರಜ್ಞೆ ಅನ್ನೋದು ಮೇಲ್ಗಡೆಗೆ ಏರಬೇಕು, ನಮ್ಮಿಂದ ಬೇರೆ ಹೊರಟೋಗ್ಬಿಡಬಾರದು. ತಪೋವನೇ ಚ ಯೇ ಜಾತಾಃ ತತ್ರೈವ ನಿಧನಂ ಗತಾಃ ತೇಷಾಮಲ್ಪತರೋ ಧರ್ಮಃ ಕಾಮಭೋಗಮಜಾನತಾಂ. ಹಾಗಾದರೆ ಕಾಮವನ್ನ ಅನುಭವಿಸದೆ ವೈರಾಗ್ಯದಲ್ಲಿ ತೊಡಗಿಸಿ ಬಿಡೋಣ, ಅದು ಕಾಮದ ಕಡೆ ಎಳೆದೇ ಎಳೆಯುತ್ತೆ. ಯಾರು ತಪೋವನದಲ್ಲಿಯೇ ಹುಟ್ಟಿರ್ತಾರೆ, ಯಾರು ಮೊದಲಿಂದ ಆ ಪರಿಸರದಲ್ಲಿ ಇರ್ತಾರೆ, ಅವರು ಮಾಡಿದ ಕರ್ಮಕ್ಕೆ ಪುಣ್ಯ ಫಲ ಕಡಿಮೆ. ಯಾಕೆ ಅಂದರೆ ಹೊರಗಡೆಯ ಸೆಳೆತದ ಬಗ್ಗೆ ಪರಿಚಯವೇ ಇರಲ್ಲ ಅವರಿಗೆ. ಹೊರಗಡೆಯ ಸೆಳೆತದ ಬಗ್ಗೆ ಪರಿಚಯ ಇರುವವರು ಧರ್ಮದ ಕಡೆಗೆ ಬಂದರೆ ಅವರಿಗೆ ವಿಶೇಷ ಫಲ. ಯಾಕೆಂದ್ರೆ ಗೊತ್ತಿದೆ, ಅದನ್ನು ಬಿಟ್ಟು ಬಂದಿದ್ದಾರೆ. ಅದರಿಂದಾಗಿ ನೀನು ಧರ್ಮದ ಬಗ್ಗೆ ಗಮನ ಹರಿಸಬೇಕು. ಧನೇನ ಕಿನ್ಯನ್ನ ದದಾತಿ ನಾಶ್ನುತೆ ಬಲೇನ ಕಿಂ ಯೇನ ರಿಪುನ್ನ ಬಾಧತೆ ಶ್ರುತೇನ ಕಿಂ ಯೇನ ನ ಧರ್ಮಮಾಚರೇತ್ ಕಿಮಾತ್ಮನಾಯೋ ನ ಜಿತೇಂದ್ರಿಯೋ ವಶೀ. ಕೊಡದಿದ್ದರೆ ಉಣದಿದ್ದರೆ ಹಣವೇಕೆ, ಗೆಲ್ಲದಿದ್ದರೆ ಬಲವೇಕೆ, ಧರ್ಮವನ್ನ ಆಚರಣೆ ಮಾಡದಿದ್ದರೆ, ದೇವರ ಕಡೆ ಸಾಗದಿದ್ದರೆ ಶಾಸ್ತ್ರ ಶ್ರವಣ ಮಾಡಿ ಏನು ಫಲ? ಕಿಮಾತ್ಮನಾಯೋ ನ ಜಿತೇಂದ್ರಿಯೋ ವಶೀ. ಗೆಲ್ಲದಿದ್ದರೆ ಆ ಜೀವ ಉದ್ಧಾರ ಆಗೋದಾದರೂ ಹೇಗೆ? ಈ ರೀತಿಯಾದ ಒಂದು ವೇದವ್ಯಾಸರ ಮಾತನ್ನ ಕೇಳಿ ಶುಕೋಗಾತ್ ಸಂಪರಿತ್ಯಜ್ಯ ಪಿತರಂ ಮೋಕ್ಷದರ್ಶಿಕಂ. ಶುಕಾಚಾರ್ಯರು ತಂದೆಯನ್ನು ಬಿಟ್ಟು ಹೊರಟು ಹೋದರು. ಅಂದ್ರೆ ವೇದವ್ಯಾಸರ ಉಪದೇಶದಿಂದಲೇ ಬಿಟ್ಟಿದ್ದು. ಸನ್ಯಾಸ ತಗೊಂಡದ್ದೇ ವಿನಃ ವೇದವ್ಯಾಸರು ಸಂಕಟಪಟ್ಟರು ಸನ್ಯಾಸ ತಗೊಂಡಿದ್ದಕ್ಕೆ ಅಂತ ಅಲ್ಲ. ಇದ್ರ ಬಗ್ಗೆ ಎಲ್ಲ ನಿನ್ನೆ ನಾನು ಹೇಳಿದ್ದೇನೆ, ಯಾವ ಯಾವ ಕವಿ ಹೇಗೆ ಹೇಗೆ ನೋಡಿದ್ದಾರೆ ಅಂತ. ನೋಡ್ರಿ, ಅಪೂರ್ಣ ಪ್ರಜ್ಞರಾದ್ರೆ ಕ್ಷಮೆ ಇದೆ, ಪೂರ್ಣ ಅಪ್ರಜ್ಞರಾಗಬಾರ್ದು. ಅಪೂರ್ಣ ಪ್ರಜ್ಞಾ ಅಂದ್ರೆ ಎಲ್ಲವನ್ನೂ ತಿಳಿದಿಲ್ಲ, ಅಸರ್ವಜ್ಞ. ಕ್ಷಮೆ ಇದೆ, ಯಾಕಂದ್ರೆ ನಮ್ಮ ಯೋಗ್ಯತೆ ಅಷ್ಟು. ಆದರೆ ಎಲ್ಲ ಉಲ್ಟಾನೇ ತಿಳಿಯೋದು ಪೂರ್ಣ ಅಪ್ರಜ್ಞ, ಪ್ರಜ್ಞಾ ವಿರುದ್ಧ. ಹಾಗಾಗಬಾರದು. ಅಂದಾಗೆ ಅಪೂರ್ಣ ಪ್ರಜ್ಞತೆಗೆ ಕ್ಷಮೆ ಇದೆ, ಪೂರ್ಣ ಅಪ್ರಜ್ಞತೆಗೆ ಕ್ಷಮೆ ಇಲ್ಲ ಅಂತ. ಹೀಗೆ 307ನೇ ಅಧ್ಯಾಯ ಆಯಿತು. ಅದಕ್ಕೆ ಮತ್ತೆ ಯದ್ಯದಸ್ತಿ 308ನೇ ಅಧ್ಯಾಯ. ಅದರಲ್ಲಿ ಯುಧಿಷ್ಠಿರ ಮತ್ತೆ ಕೇಳ್ತಾನೆ, ದಾನ, ಯಾಗ, ತಪಸ್ಸು, ಗುರು ಶುಶ್ರೂಷ ಇದರ ಫಲದ ಬಗ್ಗೆ ಹೇಳಿ ಅಂತ. ಇದು ಮತ್ತೆ ಹಿಂದೆ ಹೇಳಿದ ಬೇರೆ ಬೇರೆ ಕಡೆ ಇರುವ ಒಂದು ಸುಭಾಷಿತಗಳೆಲ್ಲ ಒಟ್ಟಿಗೆ ಇಲ್ಲಿ ಬರುತ್ತೆ. ಒಂದು ಮಾತು ನಿಮಗೆ ಹೇಳಬೇಕು, ಶಕುನಾನಾಮಿವಾಕಾಶೆ ಮತ್ಸ್ಯಾನಾಮಿವ ಚೋದಕೆ ಪದಂ ಯಥಾ ನ ದೃಶ್ಯೇತ ತಥಾ ಪುಣ್ಯಕೃತಾಂ ಗತಿ ಅಂತ. ಆಗಸದಲ್ಲಿ ಹಕ್ಕಿಯ ಜಾಡು ಹಿಡಿಯಲಾಗುವುದಿಲ್ಲ, ಹೆಜ್ಜೆ ಮೂಡದ ಹಾದಿ ಅದು ಹಕ್ಕಿಗಳದ್ದು. ಮತ್ಸ್ಯಾನಾಮಿವ ಚೋದಕೆ, ಹಾಗೆ ಹೆಜ್ಜೆ ಮೂಡದ ಹಾದಿ ನೀರಿನಲ್ಲಿರುವ ಮೀನುಗಳು. ಹಾಗೆ ಪುಣ್ಯವಂತರು ಏನನ್ನ ಹೊಂದುತ್ತಾರೆ ಅಂತ ನಮಗೇನು ಗೊತ್ತಾಗುತ್ತೆ? ಎಲ್ಲಿ ಸ್ವರ್ಗ ಗೊತ್ತಾ, ಮೋಕ್ಷ ಗೊತ್ತಾ, ಹೋಗಿ ಬಂದವರು ಯಾರು ಇದ್ದಾರಾ ಅಂತ ಕೇಳ್ತಾರೆ. ಅದನ್ನು ನೋಡ್ಲಿಕ್ಕೆ ನಮ್ಗೆ ಶಕ್ತಿ ಇಲ್ಲ ಅನ್ನೋದು ಗೊತ್ತಿಲ್ಲ. ಈ ತರಹದ್ದು ಅನೇಕ ಸುಭಾಷಿತಗಳಿದೆ, ಹಿಂದೆ ಎಲ್ಲ ಬಂದದ್ದೇ.
ಅದಿಲ್ಲಿದೆ. ಇದು 308ನೇ ಅಧ್ಯಾಯ. ಅದಕ್ಕೆ ಯುಧಿಷ್ಠಿರ ಮತ್ತೆ ಕೇಳ್ತಾನೆ, ನೀವು ಶುಕಾಚಾರ್ಯರ ಬಗ್ಗೆ ಇಷ್ಟೊಂದು ಹೇಳಿದ್ರಿ, ವೇದವ್ಯಾಸರಿಗೆ ಶುಕಾಚಾರ್ಯರು ಹೇಗೆ ಹುಟ್ಟಿದ್ರಿ ಹೇಳಿ. ಶುಕಾಚಾರ್ಯರ ತಾಯಿ ಯಾರು? ನಹ್ಯಸ್ಯ ಜನನೀಂ ವಿದ್ಮಃ ಜನ್ಮಚಾಸ್ಯ ಮಹಾತ್ಮನಃ. ಶುಕಾಚಾರ್ಯರ ತಾಯಿ ಯಾರು? ಶುಕಾಚಾರ್ಯರ ಜನ್ಮ ಹೇಗೆ ನಮಗೆ ಗೊತ್ತಿಲ್ಲ. ಅವನು ಪುಟ್ಟ ಹುಡುಗ ಶುಕ. ಆಗಲೇ ಎಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳು ಅವನನ್ನು ಮೇಲ್ಗಡೆ ಕೂಡಿಸಿ ಪಾಠ ಕೇಳಿದ್ರು. ಅದರಿಂದಾಗಿ ಏತದಿಚ್ಛಾಮ್ಯಹಂ ಶ್ರೋತುಂ ವಿಸ್ತರೇಣ ಮಹಾದ್ಯುತೆ, ವಿಸ್ತಾರವಾಗಿ ನಾನು ಇದನ್ನು ಕೇಳಬೇಕು ಅಂತ ಅಂದುಕೊಂಡಿದ್ದೀನಿ. ಅದು ಹೇಗೆ? ಭೀಷ್ಮ ನಹಾಯನೈರ್ನ ಫಲಿತೈ ನ ವಿತ್ತೈರ್ನ ಚ ಬಂಧುಭಿಃ ಋಷಯಶ್ಚಕ್ರಿರೇ ಧರ್ಮಂ ಯೋನೂಚಾನಸ್ಸನೋ ಮಹಾನ್. ಧರ್ಮದ ಬಗ್ಗೆ ಒಂದು ದೊಡ್ಡ ತಪ್ಪು ಕಲ್ಪನೆ ಇದೆ. ಬಹಳ ವರ್ಷಗಳಿಂದ ಎಕ್ಸ್ಪೆರಿಮೆಂಟ್ ಮಾಡಿ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಕಾನೂನಿನ ತರಹ ವಿಂಗಡಿಸಲಿಲ್ಲ. ಯಾಕೆಂದ್ರೆ ಒಂದೊಂದು ಕಾನೂನು ಮಾಡಬೇಕಾದ್ರೆ ಎಷ್ಟೆಷ್ಟು ವರ್ಷ ತಗೊಂಡ್ರು ಅಂತ ಹೇಳಿ ನಾವು ಇತಿಹಾಸದಲ್ಲಿ ನೋಡ್ತೇವೆ. ಆ ರೀತಿ ಧರ್ಮ ಯಾವುದು ಅಂತ ನಿರೂಪಣೆ ಮಾಡಲಿಕ್ಕೆ ವರ್ಷಾನುಗಟ್ಟಲೆ ಎಕ್ಸ್ಪೆರಿಮೆಂಟ್ ಮಾಡಲಿಲ್ಲ. ನಹಾಯನೈ ಸರಿ, ಈ ಧರ್ಮದ ಹೀಗಿರಬೇಕು, ಧರ್ಮದ ಗುರಿ ಇದು, ಧರ್ಮದ ದಾರಿ ಇದು ಅಂತ ಮಾಡಿದ ಕಮಿಟಿ ಮಾಡಿಕೊಂಡವರು ಇದ್ದಾರ ಅಂದ್ರೆ ನಫಲಿತೈಹಿ, ವೃದ್ಧರು ಯಾರೂ ಇರಲಿಲ್ಲ. ಸರಿ, ಅದಕ್ಕಾಗಿ ಬಹಳ ಹಣ ಖರ್ಚಾಯ್ತಾ? ಧರ್ಮ ಯಾವುದು ಅಂತ ಒಂದು ರೆಸಲ್ಯೂಷನ್ ಪಾಸ್ ಮಾಡಲಿಕ್ಕೆ ನೀವು ಮಾತನಾಡ್ತಾ ಇರಿ, ಅದಕ್ಕೊಂದಿಷ್ಟು ಸಂಬಳ, ಆ ಸಂಬಳದಿಂದ ನೀವು ಜೀವನದ ನಿತ್ಯವನ್ನು ಮಾಡಿ ಕಾನೂನನ್ನು ರೂಪಿಸಲಿಕ್ಕೆ ವಿಶೇಷ ಪಾಲಿಸಿ ಮೇಕಿಂಗ್ ಅಂತ ಏನು ಹೇಳ್ತಾರೆ ಅದರಲ್ಲಿ ತೊಡಗಿ ಇಲ್ಲ. ನವಿತ್ತೈಹಿ. ಸರಿ, ಏನ್ ಮಾಡಿದ್ರು? ಬಂಧುಗಳನ್ನ ನೋಡಿ ಬಂಧುಗಳಿಗಾಗಿ ಮಾಡಿದ್ರ? ಯಾಕೆಂದ್ರೆ ನಮ್ಮ ಬಂಧುಗಳಿಗಾದ್ರೆ ಬೇರೆ, ಬೇರೆಯವ್ರ ಬಂಧುಗಳಿಗಾದ್ರೆ ಬೇರೆ. ಹೀಗೆಲ್ಲ ನಮ್ದು ಪಕ್ಷಪಾತ ಬಂದ್ಬಿಡತ್ತೆ ಮನುಷ್ಯರಿಗೆ. ಅದಕ್ಕಾಗಿ ನಾವೊಂದು ಕಾನೂನು ತರ್ತೇವೆ, ಅದನ್ನ ಅಮೆಂಡ್ ಮಾಡಲಿಕ್ಕೆ ಮತ್ತೆ ಒಂದು ರೂಪಿಸ್ತೇವೆ, ಯಾಕಂದ್ರೆ ನಮ್ಮವ್ರಿಗೆ ಬೇಕಾಗಿರುತ್ತೆ. ಅದು ನಮಗೆ ಸಿದ್ಧ. ರಾಜಕಾರಣಿಗಳೆಲ್ಲ ಹಾಗೆ ಮಾಡ್ತಾರೆ ಅನ್ನೋದು ಸಿದ್ಧ. ಹಾಗೆ ಮಾಡಿದಾರಾ? ನಚ ಬಂಧುಭಿಹಿ, ಬಂಧುಗಳಿಗಾಗಿ, ಬಂಧುಗಳಿಂದ ಬಂಧುಗಳನ್ನು ಮೆಚ್ಚಿಸಲಿಕ್ಕಾಗಿ ಮಾಡಿದ್ದಲ್ಲ. ಋಷಯಶ್ಚಕ್ರಿರೇ ಧರ್ಮಂ ಯೋನೂಚಾನ ಸನೋ ಮಹಾನ್. ಅದು ವೇದ ಪ್ರತಿಪಾದ್ಯವಾದದ್ದು. ವೇದ ಪ್ರತಿಪಾದ್ಯವಾದ ಭಾಗಗಳಿಗೆ ಋಷಿಗಳ ನಡೆ ಯಾವ ರೀತಿ ಇದ್ರೆ ಏನಾಗಬೇಕು ಅದು. ನಾವಿವತ್ತೇನ್ ಮಾಡ್ತಾ ಇದ್ದೀವಿ, ಅಲ್ಲಿ ಹೊರಗಡೆ ಕಾನೂನು ಹಿಡ್ಕೊಂಡು ನ್ಯಾಯಕ್ಕಾಗಿ ನ್ಯಾಯ ಅಂತ ಅನ್ಕೋತಾ ಇದ್ದೇವೆ ಹೊರಗಡೆಯ ಜಗತ್ತಿನಲ್ಲಿ. ಹಾಗೆ ನಮ್ಮ ಪ್ರಪಂಚದಲ್ಲಿ ಹೇಗೆ ಅಂತಂದ್ರೆ ಕ್ರಿಯೆಗಳನ್ನ ಹಿಡ್ಕೊಂಡು ಧರ್ಮಕ್ಕಾಗಿ ಒದ್ದಾಡ್ತಾ ಇದ್ದೀವಿ. ನಮ್ಮಲ್ಲಿ ಆಗಿರೋ ಪ್ರಾಬ್ಲಮ್ ಏನ್ ಗೊತ್ತಾ? ನಮ್ಮ ಯುವಕರಿಗೆ ಯುವತಿಯರಿಗೆ ತತ್ವಶಾಸ್ತ್ರ ಹೇಳ್ಕೊಟ್ರೆ ಈ ಕ್ರಿಯೆಯನ್ನ ಸಹಜವಾಗಿ ಆಚರಿಸ್ತಾರೆ. ನಾವು ಕ್ರಿಯೆಯ ಮೇಲೆ ಒತ್ತಡ ಹೇರಿದ್ರೆ ಕ್ರಿಯೆ ಆಚರಿಸ್ತಾ ಇರ್ತಾರೆ, ಬಲ ಇಲ್ಲದೆ ಇರೋದ್ರಿಂದಾಗಿ ಧರ್ಮ ಬಿಟ್ಟು ಬಿಡ್ತಾರೆ, ಬೇರೆ ಕಡೆ ಹೊಟ್ಟೋಗ್ತಾರೆ. ಪ್ರಾಬ್ಲಮ್ ಆಗಿರೋದಿಲ್ಲಿ. ನಾವು ನಮ್ಮ ಹುಡುಗರಿಗೆ ಹುಡುಗಿಯರಿಗೆ ತತ್ವಶಾಸ್ತ್ರವನ್ನು ಹೇಳ್ತಾ ಇಲ್ಲ. ತತ್ವಶಾಸ್ತ್ರ ಅಂದ್ರೆ ನಮ್ಮ ತಲೆಯಲ್ಲಿ ಬಾವಿಯಲ್ಲಿ ಹೋಗಿ ಸ್ನಾನ ಮಾಡೋದು, ಈ ತರಹ ಮಾಡೋದು, ಹಾಗೆ ಅದನ್ನು ಅವ್ರ ಮೇಲೆ ಒತ್ತಡ ಹೇರ್ತಾ ಇದ್ದೀವಿ. ನೀವು ಅದನ್ನು ಒತ್ತಡ ಹೇರದೆ ನೀವು ತತ್ವಶಾಸ್ತ್ರವನ್ನ ಪರಿಚಯ ಮಾಡಿಸಿದ್ರೆ ಅವ್ರು ಇದೇ ದಾರಿಗೆ ಬರ್ತಾರೆ. ನಮ್ಗದು ಗೊತ್ತಾಗ್ತಾ ಇಲ್ಲ. ಇರ್ಲಿ, ಯಾಕೆ ಹೇಳಿದ್ದು ಅಂತಂದ್ರೆ ಯೋನೂಚಾನಸ್ತನೋ ಮಹಾನ್. ಧರ್ಮ ಅನ್ನೋದು ಯಾವತ್ತೂ ಕೂಡ ವೇದ ಪ್ರತಿಪಾದ್ಯವಾಗಿರೋದು, ಅದಕ್ಕನುಗುಣವಾದ ಕ್ರಿಯೆ ಈ ತರಹನೇ ಇರಬೇಕು, ಬೇರೆ ದಾರಿ ಇಲ್ಲ. ತಪೋ ಮೂಲಮಿದಂ ತರ್ವಂ ಯನ್ಮಾಂ ಪೃಚ್ಛಸಿ ಪಾಂಡವ ತದಿಂದ್ರಿಯಾಣಿ ಸಂಯಮ್ಯ ತಪೋ ಭವತಿ ನಾನ್ಯಥಾ. ತಪೋಮೂಲಮಿದಂ ಸರ್ವಂ, ಇದೆಲ್ಲವೂ ಯುಕ್ತಿ ಮೂಲ. ತದಿಂದ್ರಿಯಾಣಿ ಸಂಯಮ್ಯ ತಪೋಭವತಿ ನಾನ್ಯಥಾ. ಇಂದ್ರಿಯಗಳನ್ನು ನಿಯಂತ್ರಣ ಮಾಡಿದ್ರೇನೆ ತಪಸ್ಸು. ಯಾಕೆಂದ್ರೆ ಇಂದ್ರಿಯದಿಂದಲೇನೆ ದೋಷ ಬರೋದು, ಅದನ್ನು ನಿಗ್ರಹಿಸಿಯೇ ಸಿದ್ಧಿಯನ್ನು ಹೊಂದೋದು.
ಅದರಿಂದ ನಾನು ಹೇಳಲಿಕ್ಕೆ ಹೊರಟಿರೋದೇನು ಅಂತಂದ್ರೆ, ಜ್ಞಾನ ಅನ್ನೋದು ಬಹಳ ಮುಖ್ಯ. ಧರ್ಮ ಅನ್ನೋದು ಇರೋದು ಹೀಗೆ. ಅದರಿಂದಾಗಿ ವಯಸ್ಸಿನಿಂದ ಇವರ ಜ್ಞಾನವನ್ನ ಅಳೆಯೋದಲ್ಲ. ಆ ತರಹದ ಶುಕಾಚಾರ್ಯರು ಎಲ್ಲರಿಗಿಂತ ಎತ್ತರದವರು. ಹೇಗೆ ಎತ್ತರದವರಾದರೂ, ಶುಕಾಚಾರ್ಯರು ಚಿಕ್ಕವರಾದರೂ ಅವರನ್ನ ಮೇಲ್ಗಡೆ ಕೂಡಿಸಿ ಎಲ್ಲರೂ ಕೆಳಗಡೆ ಕೂತು ಹೇಗೆ ಕೇಳಿದ್ರು ಅಂತ ಅನ್ಬೇಡಿ. ಅಂತಹ ಶುಕಾಚಾರ್ಯರ ಹುಟ್ಟನ್ನ ಹೇಳುತ್ತೇನೆ. ಮೇರುಶೃಂಗದಲ್ಲಿ ಮಹಾದೇವ ತಿರುಗಾಡ್ತಾ ಇದ್ದ. ಅಲ್ಲಿ ವೇದವ್ಯಾಸರು ತಪಸ್ಸು ಮಾಡಿದ್ರು. ಅಗ್ನೇರ್ಭೂಮೇರಪಾಂ ವಾಯೋ ಅಂತರಿಕ್ಷಸ್ಯ ಚಾಬಿಭೋ ವೀರ್ಯೇಣ ಸಂಮಿತ ಪುತ್ರ ಮಮ ಭೂಯಾದಿತಿ ಸ್ಮಃ. ಬೆಂಕಿಯಂತೆ ಬೆಳಗುವ ಮಗ, ಭೂಮಿಯಂತೆ ಸಹಿಸುವ ಮಗ, ಗಾಳಿ ನೀರಿನಂತೆ ಎಲ್ಲರನ್ನು ಬದುಕಿಸುವ ಮಗ, ಗಾಳಿಯಂತೆ ನಿರ್ಲಿಪ್ತನಾಗಿರುವ ಮಗ, ಅಂತರಿಕ್ಷದಂತೆ ವ್ಯಾಪ್ತನಾಗಿರುವ ಮಗ ಒಬ್ಬ ಬೇಕು ಅಂತ ಹೇಳಿ ಅವರು ತಪಸ್ಸು ಮಾಡಿದ್ರಂತೆ. ವೇದವ್ಯಾಸರು ತಪಸ್ಸು ಮಾಡಿದ್ದು ಹೇಗೆ? ಪಂಚಭೂತಗಳಿಗೆ ಸಮನಾಗಿರುವ ಮಗ. ಪಂಚಭೂತಗಳು ಸದಾಶಿವನಿಂದ ಹುಟ್ಟಿದ್ದು, ತಾಮಸ ಅಹಂಕಾರ. ಅದರಿಂದಲೇ ನಾವು ತಿಳ್ಕೊಳ್ಬೇಕು ಸದಾಶಿವ ಹುಟ್ಟೋದು ಅಂತ. ಸಂಕಲ್ಪದಿಂದ, ಮೌನದಿಂದ ಸದಾಶಿವನನ್ನ ಕುರಿತು ತಪಸ್ಸು ಮಾಡಿದನಂತೆ ವೇದವ್ಯಾಸರು, ಮೋಹನಕ್ಕಾಗಿ ಅಂತ ನಿಮಗೆ ಗೊತ್ತೇ ಇದೆ. ಅತಿಷ್ಠನ್ ಮಾರುತಾಹಾರ, ಗಾಳಿಯೊಂದನ್ನೇ ಕುಡಿಯುತ್ತಾ 100 ವರ್ಷ ಸದಾಶಿವನನ್ನೇ ಸೇವಿಸುತ್ತಾ ಇದ್ದ. ಬಹಳ ರೂಪಗಳಲ್ಲಿ ಇರುವ ಉಮಾಪತಿಯನ್ನ ಬ್ರಹ್ಮರ್ಷಿಗಳು, ದೇವರ್ಷಿಗಳು, ಲೋಕಪಾಲಕರು, ಸಾಧ್ಯರು, ವಸುಗಳು, ಆದಿತ್ಯರು, ರುದ್ರರು, ಸೂರ್ಯ ಚಂದ್ರರು, ಮಾರುತ, ಮರುತ್ತಗಳು, ಸಾಗರಾಭಿಮಾನಿ ದೇವತೆಗಳು ಎಲ್ಲರೂ ಕೂಡ ಅದನ್ನು ನಿಬ್ಬೆರಗಾಗಿ ನೋಡ್ತಾ ಇದ್ರು. ಅಲ್ಲಿ ಸದಾಶಿವ ಬಂದ. ವೇದವ್ಯಾಸರು ತಪಸ್ಸು ಮಾಡ್ತಾ ಇದ್ದಲ್ಲಿಗೆ ಬಂದ. ಜಟಾಶ್ಚ ತೇಜಸಾ ತಸ್ಯ ವೈಶ್ವಾನರ ಶಿಖೋಪಮಾಹ ಪ್ರಜ್ವಲಂತ್ಯಸ್ಮ ದೃಶ್ಯಂತೆ ಯುಕ್ತಸ್ಯಾಮಿತ ತೇಜಸಃ. ಆಗ ಈ ಎಲ್ಲ ಸದಾಶಿವನನ್ನ ಕುರಿತಾದ ವೇದವ್ಯಾಸರ ತಪಸ್ಸನ್ನ ಪ್ರತ್ಯಕ್ಷವಾಗಿ ನೋಡಿದ್ದು ಮಾರ್ಕಂಡೇಯರು. ಆ ಮಾರ್ಕಂಡೇಯರು ನನಗೆ ಹೇಳಿದ್ರು. ಅದರಿಂದಾಗಿ ನಾನು ಅದನ್ನು ನಿನಗೆ ಹೇಳ್ತಾ ಇದ್ದೇನೆ. ಈ ತರಹ ತಪಸ್ಸು ಮಾಡ್ತಾ ಇರುವ ವೇದವ್ಯಾಸರ ಬಳಿಗೆ ಬಂದ್ರಂತೆ. ಪ್ರಹಸನ್ನಿವಾ, ನಗುತ್ತಾ ಎಂಬಂತೆ ಹೇಳಿದ್ರಂತೆ. ಅವರು ನಗೆ ಬಂದದ್ಯಾಕೆ? ಶಿವನಿಗೆ ನಾನು ಇವನನ್ನು ಕುರಿತು ತಪಸ್ಸು ಮಾಡಿದೆ, ನಿನ್ನ ಮಗನಾಗಿ ಹುಟ್ಟುತ್ತೇನೆ ಅಂತ. ಆದ್ರೆ ನೀನದು ದೊಡ್ಡ ನಾಟಕ. ಜನರೆಲ್ಲ ಇದನ್ನ ಮಾತ್ರ ತಿಳ್ಕೊಳ್ತಾರೆ, ಅದು ಹಿಂದಿನ ಭಾಗ ನೋಡಲ್ಲ. ವೇದವ್ಯಾಸರು, ವಿಷ್ಣು ಅವತಾರ ರೂಪಿಯಾದ ವೇದವ್ಯಾಸರು ಸದಾಶಿವನನ್ನ ಕುರಿತು ತಪಸ್ಸು ಮಾಡ್ದ ಅಂತ ಅಂದುಕೋತಾರೆ. ಎಂಥ ನಾಟಕನಯ್ಯ ನಿಂದು ಅಂತ ನಗುತ್ತಾ ಇದ್ದಾರೋ ಎಂಬಂತೆ. ಪ್ರಹಸನ್ನಿವ. ಆಯ್ತು, ನಿನಗೆ ನೀನು ಬಯಸಿದಂತಹ ಮಗ ಆಗ್ತಾನೆ, ಅವನೇ ನಾನಾಗಿರ್ತಾನೆ ಅಂತ ಒಂದು ಹೇಳಲಿಲ್ಲ ಅಷ್ಟೇ. ಒಳ್ಳೆ ಯಶಸ್ಸು ಬರುತ್ತೆ ನಿನಗೆ ಅಂತ ರುದ್ರದೇವರು ಹೇಳಿದರು. ಇಷ್ಟು ಹೇಗೆ ಹುಟ್ಟಿದ್ರು ಅನ್ನೋದನ್ನ ಪ್ರಾಯ ನಾಳೆ ಮಾಡಲಿಕ್ಕಾಗತ್ತೆ. ಯಾಕೆಂದ್ರೆ ಮಂತ್ರಾಲಯದಲ್ಲಿ ನಾಳೆ ನನ್ನ ಉಪನ್ಯಾಸ, ನಾಳೆ ಮತ್ತೆ ನಾಡಿದ್ದು 7 ಮತ್ತು 8, 5:30 6:30. ಅಲ್ಲಿ ನೆಟ್ವರ್ಕ್ ನೆಟ್ಟಿಗಿದ್ರೆ ಹೆಂಗ್ ಕಷ್ಟ, ಹೆಂಗ್ ಹೇಳ್ತೀರಾ? ಈಗ ಎಲ್ಲಾ ಕಡೆ ಜಾಲಗಳು ವ್ಯಾಪಿಸಿವೆ. ವಾಗುರಾಭಿಹಿ
ಹಾ ಅಲ್ಲ ಗೊತ್ತಿಲ್ಲ, ನೋಡೋಣ, ಅಲ್ಲ ನೋಡೋಣ, ಅದ್ ನೋಡೋಣ ರೂಮ್ ಒಳಗಡೆ ಬರತ್ತೋ ಬರಲ್ವೋ, ಪ್ರಯತ್ನ ಅಂತೂ ಪಡೋಣ. 6:30 ಮುಗಿಯತ್ತಲ್ಲಪ್ಪ, ಟೈಮ್ ಸೆಟ್ ಆಗತ್ತೆ. ಆಮೇಲೆ ನೆಟ್ವರ್ಕ್ ಇಶ್ಯೂ ಮೊದಲಾದ ನಂತರ ನೋಡೋಣ. ಆ 2 ದಿವಸ ಆಗತ್ತೆ. 5:30 6:30 ವಿದುರ ನೀತಿ ಅಂತ ಕೊಟ್ಟಿದ್ದಾರೆ. 2 ದಿವಸ 7 ಮತ್ತೆ 8. 8 ರಾತ್ರಿ ಹೊರಟು 9 ಬೆಳಗ್ಗೆ ಇಲ್ಲಿರ್ತೇನೆ ಅಲ್ಲ. ಅದರಿಂದಾಗಿ ನೋಡೋಣ. ಇವತ್ತು ರಾತ್ರಿ ಭೂಷಣ ಹೇಳ್ತಾ ಇದ್ದೇನಾ, ಇಲ್ಲಿಂದಲೇ ಮೆಜೆಸ್ಟಿಕ್ ಇಂದ. ನೆಟ್ವರ್ಕ್ ಅಲ್ಲಿ ಸರಿ ಇಲ್ಲ ಅಂತ ಭೂಷಣ ಕಾವಿ. ನೋಡೋಣ, ಆದ್ರೆ ಮಾಡೋಣ. ಎಕ್ಸ್ಪೀರಿಯನ್ಸ್ ಇವನಿಗೆ ಆದ್ರೆ ಮಾಡುವ, ಇಲ್ಲ ಅಂತ ಹೇಳಿದ್ರೆ ಸೀದಾ ಸೋಮವಾರವೇ. ಕೃಷ್ಣಾರ್ಪಣಮಸ್ತು. ಟಿ ಶರ್ಟ್ ಹಾಕೊಂಡಿದ್ದೇವೆ.